ನಮಸ್ಕಾರ. ಕನ್ನಡ ಸಾಹಿತ್ಯದ ದಿಗ್ಗಜರು ಮಾಲಿಕೆಯಲ್ಲಿ ಇವತ್ತು 2ನೇ ದಿವಸದ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿದ್ದೀರಿ. ಈ ಕಾರ್ಯಕ್ರಮವನ್ನು ನನಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಗೋಖಲೆ ಸಾರ್ವಜನಿಕ ಸಂಸ್ಥೆಯ ಎಸ್.ಆರ್. ರಾಮಸ್ವಾಮಿಗಳಿಗೆ ಹಾಗೂ ಪದಾಧಿಕಾರಿಗಳಿಗೆ ಹಾಗೂ ತಮಗೆಲ್ಲರಿಗೂ ಕೂಡ ಕೃತಜ್ಞತಾಪೂರ್ವಕ ವಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಪ್ರಾಯಶಃ ನಿಮಗೆಲ್ಲರಿಗೂ ಒಂದು ಆಶ್ಚರ್ಯ ಅನಿಸಿರ್ಬೋದು. ನಿನ್ನೆ ನಾನು ನಮ್ಮ ಚಿಕ್ಕ ತಾತನವರಾದ ವಿ.ಸಿ. ಅವ್ರ ಬಗ್ಗೆ ಮಾತಾಡಿದೆ. ಇವತ್ತು ಯಾವ ಕನ್ನಡ ಸಾಹಿತ್ಯ ದಿಗ್ಗಜರ ಬಗ್ಗೆ ಮಾತಾಡಬಹುದು ಅಂತ. ಸಾಹಿತ್ಯ ಲೋಕದಲ್ಲಿ ಅದರಲ್ಲೂ ಕೂಡ ಕವನಗಳಲ್ಲಿ ತಮ್ಮದೇ ಆದ ಪ್ರಭುತ್ವವನ್ನು ಸಾಧಿಸಿ, ನಾವು BScಯಲ್ಲಿ ಓದ್ತಿದ್ದಾಗ ನಮಗೆ ಆ ಸಾಹಿತ್ಯದ ಗುಂಗನ್ನು ಎಡಿಸ್ತಿ, ಅದರಲ್ಲೂ ಕೂಡ ಕವನಗಳ ಬಗ್ಗೆ ತುಂಬ ನಮಗೆ ಇಂಟ್ರೆಸ್ಟ್ ಕೊಟ್ಟವರು ಅಂತಂದರೆ ನಮಗೆ ಪ್ರಾಧ್ಯಾಪಕರಾಗಿದ್ದ ಕಿರಂ ನಾಗರಾಜರವರು. ನಮಗೆ ವಿನಯ ಅನ್ನೋ ಒಂದು ಕವನ ಸಂಕಲನದಲ್ಲಿ 52 ಪದ್ಯಗಳಿತ್ತು. ಆ 52 ಪದ್ಯದ ಮುನ್ನುಡಿ ಒಳಗೆ ಆ ಲೇಖಕರು ಬರೀತಾರೆ, ವರ್ಷಕ್ಕೆ 52 ವಾರಗಳು, ಆದ್ದರಿಂದ ನನ್ನ ಕವನ ಸಂಕಲನವನ್ನು 50ಕ್ಕೆ ಸೀಮಿತಗೊಳಿಸಿದ್ದೇನೆ ಅಂತ. ಹಾಗಾಗಿ ಕನ್ನಡ ಕಾವ್ಯಲೋಕದಲ್ಲಿ ತಮ್ಮದೇ ಆದ ವಿಶಿಷ್ಟ ಛಾಯೆಯನ್ನು ಗಳಿಸಿ ಕನ್ನಡಕ್ಕೆ 2ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು. ಪ್ರಾಯಶಃ ಅವರ ಹೆಸರನ್ನು ಕೇಳದವ್ರು ಯಾರು, ಕೇಳದೇ ಇರತಕ್ಕಂಥವ್ರು ಯಾರೂ ಇಲ್ಲ. ಹಳ್ಳಿಯಲ್ಲೂ ಕೂಡ ಅವರ ಕವನಗಳಾಗಲಿ ಅವರ ಬಗ್ಗೆ ಸಾಕಷ್ಟು ವಿವರಗಳನ್ನು ತಿಳ್ಕೊಂಡಿದ್ದಾರೆ. ಬೇಂದ್ರೆ ಅಂದ ತಕ್ಷಣ ನಮಗೆ ಜ್ಞಾಪಕ ಬರೋದು ಅಂದರೆ ಕನ್ನಡ ಕಾವ್ಯಲೋಕದ ಗಾರುಡಿಗ, ಜ್ಞಾನಪೀಠ ಪ್ರಶಸ್ತಿ ವಿಜೇತರು, ಎಲ್ಲಕ್ಕಿಂತ ಹೆಚ್ಚಾಗಿ ಮಾಸ್ತರ್ ಬೇಂದ್ರೆ ಅಂತಲೇ ಅವರು ಪ್ರಸಿದ್ಧಿಯಾಗಿದ್ದರು. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ, ಅಂಬಿಕಾತನೆಯ ದತ್ತ ಅವರ ಕಾವ್ಯನಾಮ. ಜನಪ್ರಿಯ ಹಾಡುಗಳನ್ನು ಬರೆದು, ಪ್ರಾಸಬದ್ಧವಾಗಿ ಬರೆದು, ಗೀತಕಾರರಾಗಿ ಎಲ್ಲಕ್ಕಿಂತ ಆಗಿ ವಿಶಿಷ್ಟ ಸ್ಥಾನವನ್ನು ಗಳಿಸಿಕೊಂಡು ಕನ್ನಡಿಗರ ಹೃದಯದಲ್ಲಿ ಶಾಶ್ವತ ಪದ್ಯಗಳನ್ನು ಬರೆದು ಚಿರನೂತನವಾಗಿ ಪ್ರಾಯಶಃ ಜೀವನದ ಎಲ್ಲ ಘಟ್ಟಗಳಲ್ಲಿ ಕೂಡ ಕಾವ್ಯವನ್ನು ರಚಿಸಿ ಕೇವಲ ಕವನಗಳಿಗೆ ಅಷ್ಟೇ ಅಲ್ಲದೆ ಸೀಮಿತಗೊಳಿಸದೆ ನಾಟಕ, ವಿಮರ್ಶೆ, ಮರಾಠಿ ಗ್ರಂಥ ರಚನೆ, ಅನುವಾದ, ಹಲವಾರು ಉತ್ತಮ ಗೀತೆಗಳನ್ನು, ಹಲವಾರು ಮರಾಠಿ ಹಾಗೂ ಕನ್ನಡದ ಮೆಚ್ಚಿನ ಗ್ರಂಥಗಳನ್ನು ಬರೆದು ಎರಡೂ ಕಡೆ ಮರಾಠಿ ಮತ್ತು ಕನ್ನಡದ ಮೆಚ್ಚಿನ ಕವಿಗಳಾಗಿದ್ದವರು ಅಂತಂದರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು, ಅರ್ಥಾತ್ ರಾ ಬೇಂದ್ರೆ. ಅವರ ಜೀವನ, ಅವರ ಒಂದಷ್ಟು ವ್ಯಕ್ತಿತ್ವ, ಎಲ್ಲಕ್ಕಿಂತ ಹೆಚ್ಚಾಗಿ ಅವರು ಬರೆದಿರ್ತಕ್ಕಂಥ ಒಂದಷ್ಟು ಕವನಗಳು ಸಂದರ್ಭೋಚಿತವಾಗಿ ಅವರು ಬರೆದದ್ದು ಹೇಗಿತ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ನನಗೆ ತಿಳಿದ ಮಾಹಿತಿಯನ್ನು ತಮ್ಮ ಮುಂದೆ ಹಂಚಿಕೊಳ್ಳೋಕ್ಕೆ ನಾನು ಇಷ್ಟಪಡ್ತೀನಿ. ಬೇಂದ್ರೆಯವರು ಹುಟ್ಟಿದ್ದು 31/1/1896. ಬಸವೇಶ್ವರರು ಜನ್ಮ ತಾಳಿದ ಮನ್ಮಥ ಸಂವತ್ಸರದ ಅವತ್ತು ಶ್ರೀ ಗುರು ದತ್ತಾತ್ರೇಯ ಜನ್ಮದಿನ ಮಾಘಪಾಡ್ಯ, ಗುರು ಪ್ರತಿಪದ್. ಧಾರವಾಡದ ಪೋತನಿಸ ಓಣಿಯಲ್ಲಿ ಅವರು ಜನಿಸಿದರು. ಅವರ ತಾಯಿ ಅಂಬಾಬಾಯಿ, ಅವರ ತಂದೆ ಶಿರಹಟ್ಟಿ ಅಪ್ಪ ಭಟ್ರು ಅಂತ ಬಹಳ ದೊಡ್ಡ ವಿದ್ವಾಂಸರಾಗಿದ್ದು, ಪಂಡಿತರು, ದಶಗ್ರಂಥಿಗಳು. ಅವರ ತಂದೆ ರಾಮಚಂದ್ರ ಬೇಂದ್ರೆಯವರು ಶಾಲಾ ಮಾಸ್ತರಾಗಿದ್ದರು. ಪ್ರಾಯಶಃ ಧಾರವಾಡದ ಆ ಪರಿಸರ ಜೀವನದಲ್ಲಿ ಏನೆಲ್ಲ ಮಾಡಬಹುದು ಅನ್ನೋದಕ್ಕೆ ಬೇಂದ್ರೆಯವರ ಒಂದು ಉದಾಹರಣೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಅಂಬಾಬಾಯಿ ಬಗ್ಗೆ ಹೇಳೋದಾದರೆ ಅವರ ತಾಯಿಯವರಿಗೆ 16 ಜನ ಮಕ್ಕಳಿದ್ದು, ಒಬ್ಬೇ ಒಬ್ಬ ಮಗ ಇದ್ದು ಅವನೂ ತೀರ್ಕೊಂಡು, ಎಲ್ಲರೂ ತೀರ್ಕೊಂಡು ಒಬ್ಬೇ ಒಬ್ಬಳು ಇದ್ದೋಳು ಅಂದರೆ ಅಂಬಾಬಾಯಿ. ಅವರ ಅಜ್ಜಿಗೊಂದು ಆಸೆ ಇತ್ತಂತೆ, ನನ್ನ ಅಂಬಾಬಾಯಿಗೆ ಒಂದು ಮಗುವಾಗಿ, ಗಂಡು ಮಗುವಾಗಿ, ಅವನು ವಿದ್ಯಾವಂತನಾಗಿ ದೊಡ್ಡ ಹೆಸರು ಗಳಿಸಬೇಕು ಅನ್ನೋದು ಅವರ ಆಸೆ ಆಗಿತ್ತಂತೆ. ಪ್ರಾಯಶಃ ಅದನ್ನು ತೀರಿಸ್ತೋರು ಅಂತಂದರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು. ಬಾಲ್ಯದಲ್ಲಿ ದತ್ತನ ವಿಶೇಷ ಗುಣಗಳನ್ನು ಹೇಳ್ತಾ ಹೋದರೆ, ಒಂದು ಸಾರಿ ಬಾಲಕ ಅವರ ತಾಯಿ ನೀರು ಸೇದೋಕ್ಕೆ ಅಂತ ಹೋಗ್ತಿದ್ದಾಗ, ನೀರು ತರೋದಕ್ಕೆ ಅಂತ ಹೋಗ್ತಿದ್ದಾಗ, ಬಟ್ಟೆ ಒಗಿಬೇಕು ಅಂತಿದ್ದಾಗ ಕಾಲು ಜಾರಿ ಇನ್ನೇನು ಸಾಯೋ ಸ್ಟೇಜ್ಗಿರ್ತಾರೆ ಬೇಂದ್ರೆಯವರು. ಆ ಬಾಲ್ಯ ಹುಡುಗನ್ನ ಇಡೀ ಮೇಲಕ್ಕೆ ಎತ್ತಿ ನನ್ನನ್ನು ಉಳಿಸ್ತವರು ತಾಯಿ ಅಂತ ಹೇಳ್ತಾರೆ. ಅವರ ಕಡೆಯ ದಿನ ಇರೋ ತನಕ, ತಾಯಿಯವರು ತೀರೋ ತನಕನೂ
ತಾಯಿಗೆ ಕೊಟ್ಟ ಮಹತ್ವ ಬಹಳ ಜಾಸ್ತಿ. ಅವರ ಎಲ್ಲ ಕಡೆ ಅದಕ್ಕೋಸ್ಕರನೇ ಅವರ ಕಾವ್ಯನಾಮ ಕೂಡ ಅಂಬಿಕಾತನೆಯ ದತ್ತ ಅಂತಿರೋದು. ಅಂಬಾಬಾಯಿ ಅಂದರೆ ಎಲ್ಲಕ್ಕಿಂತ ಬೇಕಾಗಿದ್ದವರು ಅವರು ಅಂತ ಹೇಳ್ತಾರೆ. ಅವತ್ತು ಪ್ರಾಯಶಃ ಆ ತಾಯಿ ಎತ್ತು ಹಾಡದೆ ಹೋಗಿದ್ದಿದ್ರೆ, ಆ ತಾಯಿ ಎಂಬ ಸೂತ್ರವನ್ನು ಪೋಣಿಸದೆ ಹೋಗಿದ್ದಿದ್ರೆ ಬೇಂದ್ರೆ ಇವತ್ತು ನಮ್ಗೆ ಇರ್ತಾ ಇರಲ್ಲ ಅಂತ ಇದ್ದು. ಅದಕ್ಕೇ ಅವರು ಹೇಳ್ತಾರೆ, ತಾಯಿ ಬೇರೆ ಅಲ್ಲ, ಹೆಣ್ಣು ಬೇರೆ ಅಲ್ಲ ಅಂತಾರೆ. ಅವ್ರು ಇನ್ನೂ ಒಂದು ಹೇಳ್ತಾರೆ, ನೂರಿಂಥ ದೇಹ ಧರಿಸಿದರೂ ನಿನ್ನಂಥ ತಾಯಿ ದೊರತಾಳೆ ಅಂತನ್ಬಿಟ್ಟು. ಹಾಗಾಗಿ ಬಾಲ್ಯದ ಆ ಜೀವನವನ್ನು ನೆನೆಸ್ಕೊಂಡಾಗ ಬೇಂದ್ರೆಯವರು ಅನೇಕ ಕಡೆ ಅವರ ತಾಯಿಯವರ ಬಗ್ಗೆ ಬರ್ಕೊಂಬರ್ತಾರೆ. ಇನ್ನೂ ಒಂದು ಹೇಳ್ತಾರೆ, ಆ ಬಾಲ್ಯದ ಜೀವನ, ತಾರುಣ್ಯ ಜೀವನ ಕಳೆದದ್ದು ಕೂಡ ಅವರು ಅಜ್ಜಿ ಗೋದಾಬಾಯಿಯವರದಲ್ಲಿ. ಆಗ ಧಾರವಾಡದಲ್ಲಿ ನಡೆಯುತ್ತಾ ಇರತಕ್ಕಂಥ ಅನೇಕ ಕಾರ್ಯಕ್ರಮಗಳಲ್ಲಿ ಅದನ್ನು ನೋಡೋ ಸೌಭಾಗ್ಯ ಬೇಂದ್ರೆಯವ್ರಿಗೆ ದೊರೆತು. ಚಿದಂಬರ ಭಜನೆ, ರಾಮ ಭಜನೆ, ಎಲ್ಲಕ್ಕಿಂತ ಹೆಚ್ಚಾಗಿ ಅಜ್ಜಿ ಹೇಳ್ತಾ ಇದ್ದ ಕಥೆಗಳು ಅವರಿಗೆ ಪ್ರಭಾವ ಬೀರ್ತು. ಚಿಕ್ಕವನಾಗಿದ್ದಾಗ ಅವರೇ ಒಂದು ಕಡೆ ಬರ್ಕೊಂಡು ಹೋಗ್ತಾರೆ, ಗೋಂದಾವಲಿಕೆಯರ ಮಹಾರಾಜರು ನನ್ನನ್ನು ಎತ್ತಿ ಆಶೀರ್ವದಿಸಿದ್ರು ಅಂತ. ಆಗ ನಡೀತಾ ಇದ್ದ ಅಲ್ಲಿನ ಎಲ್ಲ ಆಟಗಳು, ಅವರಿಗೆ ಪುಸ್ತಕ ಓದೋದೊಂದು ಚಟ ಆಗಿತ್ತು. ಅವರಿಗೆ ಬರೀ ಪಾಠಶಾಲೆಯ ಒಂದು ಕಾರ್ಯಕ್ರಮ ಒಂದಲ್ದಿರ ಹಾವಾಡಿಗರ ಆಟ, ದೊಂಬರಾಟ, ಜಾದೂಗಾರರ ಆಟ ಅವರಿಗೆ ಆಕರ್ಷಿಸ್ತಾ ಇತ್ತು. ಅವರು 4 ಗೋಡೆಯ ಒಂದು ಪಾಠಗಳಿಗಿಂತ ಹೆಚ್ಚಾಗಿ ಬೇರೆ ಕಡೆ ಅವರ ಹವ್ಯಾಸ ತುಂಬ ಇತ್ತವು. ಇನ್ನೂ ಹಿಂದೆ ಹೆಚ್ಚಾಗಿತ್ತು ಅಂತಂದರೆ, ಅವರು ಬಾಲಕನಾಗಿದ್ದಾಗ ಗುರುಚರಿತ್ರೆ, ಅಕ್ಕಲಕೂಟ, ಮಹಾರಾಜರ ಶಿವಾಲೀಲಾಮೃತ ಈ ಕಥೆಗಳನ್ನು ತಾಯಿ ಮತ್ತು ಅಜ್ಜಿ ಇಬ್ಬರು ಕೂಡ ಹೇಳ್ತಾ ಇದ್ರು. ಇವೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮುಂದೆ ನಮ್ಮ ಬೇಂದ್ರೆಯವರು ಬರೆಯೋದಕ್ಕೆ ಇವೆಲ್ಲ ಸಾಧನವಾಯಿತು ಅಂತ ಹೇಳ್ಬೋದು. ಅವೆಲ್ಲ ಪ್ರಭಾವ ಬೀರಿದ್ರಿಂದಾನೇ ಬೇಂದ್ರೆ ಅಂಥ ದೊಡ್ಡ ಶಕ್ತಿಯಾಗಿತ್ತು ಕನ್ನಡ ಸಾಹಿತ್ಯಕ್ಕೆ ಅಂತ. ಓದು ಇವರಿಗೊಂದು ಚಟ. ಪುಸ್ತಕ ವಾಚನ ಪ್ರಾಯಶಃ ಅವರು ಓದ್ದಷ್ಟು ಪುಸ್ತಕ, ಅವರದ್ದ ಇದ್ದಷ್ಟು ಒಂದು ಗ್ರಂಥ ಭಂಡಾರ ಯಾರ ಹತ್ರ ಇರಲ್ವೇನು. 26,000ಕ್ಕೂ ಹೆಚ್ಚಿನ ಪುಸ್ತಕಗಳು ಅವರ ಮನೆಯೊಳಗಿತ್ತು. ಋಗ್ವೇದದಿಂದ ಹಿಡಿದು ಈಗಿನ ಯಾವುದು ನೀವು ಹೇಳ್ಬೋದು ಎಲ್ಲ ಪುಸ್ತಕಗಳು ಕೂಡ ಬೇಂದ್ರೆಯವರ ಮನೆಯೊಳಗಿತ್ತು. ಅವರು ಈಗಾಗಲೇ ಹೇಳಿದಾಗೆ ಒಂದು ವ್ಯಸನ ಆಗಿತ್ತು ಅಂತ ಹೇಳಿದ್ರೆ, ಆ ಕಾಮನಕಟ್ಟೆ ಬಳಿಯೊಳಗೆ ಒಂದು ಭಾರತ ಪುಸ್ತಕಾಲಯ ಇತ್ತು. ಅಲ್ಲಿ ಯಾವಾಗಲೂ ಓದಕ್ಕೆ ಹೋಗ್ತಾ ಇದ್ರು. ಆದರೆ ಒಂದು ಸಾರಿ ಕಾರ್ಯದರ್ಶಿ ರಜೆ ಹಾಕಿದ್ದಾಗ ಬೀಗದ ಕೈ ಇವ್ರ ಕೈಲಿ ಕೊಡ್ತಾರೆ. ಆ ಬೀಗದ ಕೈ ಕೊಟ್ಟಾಗ ಇಡೀ ಪುಸ್ತಕಾಲಯ ಇವರದೇ ಆಗಿತ್ತು. ರಾತ್ರಿನೂ ಅಲ್ಲೇ ಮಲಗೋರು, ಬೆಳಿಗ್ಗೆನೂ ಅಲ್ಲೇ ಓದೋರು. ಕೊನೆಯ ಒಳಗೆ ಒಂದು ಸಾರಿ ಆಲೂರು ವೆಂಕಟರಾಯರು ಬಂದು ಇನ್ಸ್ಪೆಕ್ಷನ್ಗೆ ಅಂತ ಬರ್ತಾರೆ. ನೋಡಿದ್ರೆ ಅವ್ರಿಗನ್ನಿಸ್ತಂತೆ ಈ ಹುಡುಗ ಪುಸ್ತಕನ ದುರುಪಯೋಗ ಮಾಡ್ಕೊತಾ ಇದ್ದಾನೆ ಅಂತ. ಆದರೆ ಬೇಂದ್ರೆ ಹೇಳ್ತಾರೆ, ಎಚ್ಚರಿಕೆ ಮಾತು ಹೇಳ್ತಾರೆ ಬೇಂದ್ರೆಯವ್ರಿಗೆ, ಇದನ್ನು ದುರುಪಯೋಗ ಮಾಡ್ಕೋಬೇಡ ಅಂತ. ಅದಕ್ಕೆ ಅವರು ಬೇಂದ್ರೆ ಹೇಳ್ತಾರೆ, ಕದ್ದು ಓದಿದರೇನು ಬುದ್ಧಿ ಬಲಗೊಳ್ಳದೆ ಅಂತ. ಕದ್ದು ಬಿಟ್ಟು ಓದಿದ್ರೆ ಬುದ್ಧಿ ಏನು ಬಲಗೊಳ್ಳದೆ, ಎಲ್ಲಕ್ಕಿಂತ ಹೆಚ್ಚಾಗಿ ಹೇಳ್ತಾರೆ ಕದ್ದು ಉತ್ತತ್ತಿ ತಿಂದರೆ ಪೌಷ್ಟಿಕ ಆಗೋದಿಲ್ಲೇನು ಅಂತನ್ಬಿಟ್ಟು. ಇಂಥ ಬೇಂದ್ರೆ ಬರೀ ಓದು 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 ಓದು. ಆ ಓದಿನ ಮಹತ್ವ ಅವರಿಗೆ ಅಷ್ಟೊಂದು ನಿರರ್ಗಳವಾಗಿ ಮಾತಾಡುವಂಥ ಶಕ್ತಿ ಕೊಟ್ಟಿದ್ದು ಅಂದರೆ ಬೇಂದ್ರೆ ಅವರಿಗೆ ಓದು. ಇನ್ನೂ ಒಂದೇನು ಅಂದರೆ, ಆಗ ಅವರು ಇನ್ನೊಂದು ಹೇಳ್ತಾರೆ, ನೆನಪಿಸ್ಕೊಳ್ತಾರೆ, ವೈದಿಕ ಭಟ್ಟನಾಗಿ ಮಂತ್ರ ಹೇಳಿ ದಕ್ಷಿಣೆ ವಸೂಲು ಮಾಡ್ತಾ ಇದ್ರಂತೆ. ಅವರ ಕಂಠ ಅಂತ ಕಂಚಿನ ಕಂಠ ಅವ್ರದ್ದು. ಎಲ್ಲಕ್ಕಿಂತ ಹೆಚ್ಚಾಗಿ ಆಗಿನ ಆ ವೇಶ್ಯೆಯರ ಮನೆಯೊಳಗೆ ನಡೀತಾ ಇದ್ದ ಆ ಹೆಸರುಗಳು ಮಲ್ಲಿ, ಎಲ್ಲಿ, ಪಾರಿ ಅಂತ ನೆನೆಸ್ಕೊಂಡಾಗ ಇನ್ನೂ ಯಾಕೆ ಬರಲಿಲ್ಲವಾ, ನಾವು ಆಮೇಲೆ ಜ್ಞಾಪಿಸ್ಕೋಬೋದು ಅವ್ರನ್ನ. ಇನ್ನೂ ಒಂದೇನು ಅಂದರೆ, ಆಗ ನಡೀತಾ ಇದ್ದ ದೊಡ್ಡಾಟ, ಬಯಲಾಟ, ಓಕಳಿ ಆಟ, ಶ್ರಾವಣದ ಹಾಡು, ದೇವಳಿಗೆ, ಆರತಿ ಇವೆಲ್ಲ ಕೂಡ ಬೇಂದ್ರೆಯವರಿಗೆ ಸಾಕ್ಷಿಯಾಗಿ ಕಾಣ್ತು. ಇವೆಲ್ಲ ನೋಡೋ ಒಂದು ಸೌಭಾಗ್ಯ ಬೇಂದ್ರೆಯವರಿಗೆ ಬಂದಿದ್ದೇನೆ. ಮುಂದೆ ಅವರು ಬರೆಯತಕ್ಕಂಥ ಎಲ್ಲ ಕವನ ಅಥವಾ ಬೇರೆ ಎಲ್ಲ ಗ್ರಂಥ ರಚನೆಗೆ ಪೂರಕವಾಗಿತ್ತು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. 12ನೇ ವರ್ಷಕ್ಕೆ ಅವರ ತಂದೆ ತೀರ್ಕೊಳ್ತಾರೆ, ಉಪನಯನ ಆಗಿರುತ್ತೆ. ಆಗ ಶಾಲೆಗೆ ಆಲೂರು ವೆಂಕಟರಾಯರು ಬಂದಾಗ ರಾಷ್ಟ್ರೀಯ ಶಾಲೆ, ಅಲ್ಲಿ ಒಂದು ಭಾಷಣ ಏರ್ಪಡಿಸ್ತಾರೆ. ದೇಶಭಕ್ತಿ ಬಗ್ಗೆ ಯಾರು ಚೆನ್ನಾಗಿ ಮಾತಾಡ್ತಾರೋ 2 ಆಣೆ ಕೊಡ್ತೀನಿ ಅಂತ. ಆಗ ನಿರರ್ಗಳವಾಗಿ ಮಾತಾಡಿ 2 ಆಣೆ ವಸೂಲು ಮಾಡಿದವರು ಅಂದರೆ ಬೇಂದ್ರೆಯವರು. ಆಗಿನ ಕಾಲದಿಂದನೇ ಪ್ರಾಯಶಃ ಮಾತಾಡುವಂಥ ಶಕ್ತಿ ಪಡ್ಕೊಂಡವರು ಬೇಂದ್ರೆಯವರು. ಅವರ ತಾಯಿಗೊಂದು ಕನಸಿತ್ತಂತೆ, ನನ್ನ ಮಗನಿಗೆ ಹೆಚ್ಚು ದುಡ್ಡು ಕೊಡೋ ಹಾಗೆ ಮಾಡಪ್ಪ, ಯಾಕೆಂದರೆ ಅದರಿಂದ ಬೇರೆಯವ್ರಿಗೆ ಒಂದಷ್ಟಾದ್ರೂ ಸಹಾಯ ಮಾಡೋಕ್ಕೋಸ್ಕರನಲ್ಲೂ ದುಡ್ಡು ಕೊಡು ಅಂತನ್ಬಿಟ್ಟು. ಆದರೆ ಬೇಂದ್ರೆ ಜೀವನ
ನಾವು ಅಂದ್ಕೊಂಡಷ್ಟು ಸುಲಭವಾಗಿ ಏನಿರಲಿಲ್ಲ. ಬೇಂದ್ರೆಯವರಿಗೆ ತುಂಬ ಪರಿಣಾಮ ಬೀರಿದ್ದು ಅಂದರೆ ಶೇಕ್ಸ್ಪಿಯರ್ ನಾಟಕ, ಕಾಳಿದಾಸನ ಶಾಕುಂತಲ, ಮೇಘದೂತ, ಶಂಕರಾಚಾರ್ಯರ ಸೌಂದರ್ಯಲಹರಿ. ಇದು ಬೇಂದ್ರೆಯವರ ಬಗ್ಗೆ ಸಾಕಷ್ಟು ಪ್ರಭಾವ ಬೀರಿತ್ತದು. ಇನ್ನೊಂದೇನು ಅಂದರೆ ಪೆಪ್ಪರ್ಮೆಂಟ್ ಕಂಡ್ರೆ ಬಹಳ ಇಷ್ಟ. ಪ್ರಾಯಶಃ ಬಾಲಕನಾಗಿದ್ದಾಗಿಂದ ಹಿಡಿದು ಮುದುಕರಾಗೋ ತನಕ ಆ ಚಟ ಬಿಟ್ಟಿರಲಿಲ್ಲ. ಪೆಪ್ಪರ್ಮೆಂಟು ಅವರು ಹೇಳ್ತಾರೆ, ನಿರುದ್ಯೋಗದಲ್ಲಿ ಅದೊಂದು ನನಗೆ ಆಲಸ್ಯದ, ನನಗೆ ಬೇಕಾದ ವಸ್ತು ಆಗಿತ್ತು ಅಂತ ಹೇಳ್ಕೊಂಬರ್ತಾರೆ ಬೇಂದ್ರೆಯವರು. ಒಂದು ಅವರ ಬರೆದಿದ್ದು ಮೊಟ್ಟ ಮೊದಲ ಕವನ ಅಂದರೆ ತುತ್ತೂರಿ. ಕೋಗಿಲೆ ಹಾಡಿದ್ದನ್ನು ಕೇಳಿ ಅವರ ಬರೆದ ಮೊದಲನೇ ಕವನ ಅಂದರೆ ತುತ್ತೂರಿ. ಆದರೆ ಅವರಿಗೆ ಬೇಂದ್ರೆಯವರಿಗೆ ಕುಸ್ತಿ, ಮಲ್ಲಕಂಬ, ಕ್ರಿಕೆಟ್ ಇವುಗಳಲ್ಲಿ ಆಸಕ್ತಿ ಇತ್ತು. ಮೆಟ್ರಿಕ್ ಮುಗಿದ ಮೇಲೆ ಅವರ ಪುಣೆ ಒಳಗೆ ವಿದ್ಯಾಭ್ಯಾಸ ಮಾಡೋಕ್ಕೆ ಹೋಗ್ತಾರೆ, ಅವರ ಚಿಕ್ಕಪ್ಪನ ಮನೆಯೊಳಗೆ, ಕಾಕನ ಮನೆಯೊಳಗೆ. 1914ರಿಂದ 18ರವರೆಗೆ ಪೂನಾ ಒಳಗೆ ಅವರ ವಿದ್ಯಾಭ್ಯಾಸ ಮುಂದುವರಿಯುತ್ತೆ. ಅಲ್ಲಿ ಮರಾಠಿ ಪ್ರಾಧಾನ್ಯ ಇರುತ್ತೆ. ಆದರೆ ಮರಾಠಿ ಇವರಿಗೆ ಚೆನ್ನಾಗಿ ಬರ್ತಿದ್ದರಿಂದ ಇವರ ವಾಕ್ಚಾತುರ್ಯಕ್ಕೆ ಅವರು ಬೆರಗಾಗಿ ಅಲ್ಲಿ ಬಹಳ ಇಷ್ಟಪಡ್ತಾ ಇದ್ದರು ಬೇಂದ್ರೆಯವ್ರನ್ನ. ಆಗ ರವೀಂದ್ರನಾಥ್ ಟ್ಯಾಗೋರ್ ಆಗಲಿ, ಕಾಳಿದಾಸ ಆಗಲಿ, ಇಲಿಯಟ್ ಆಗಲಿ, ಕೀಟ್ಸ್ ಆಗಲಿ, ಶೇಕ್ಸ್ಪಿಯರ್ ಗ್ರಂಥಗಳನ್ನ ಓದೋದು, ಪರಿಚಯ ಮಾಡ್ಕೊಳ್ಳೋದು ಅಲ್ಲಿ ಭಾಳ ಈಸಿಯಾಗಿತ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ಬೇಂದ್ರೆಯವರು ಕುಮಾರವ್ಯಾಸ, ಲಕ್ಷ್ಮೀಶ, ಪಂಪ ಇವರ ಕೃತಿಗಳ ಬಗ್ಗೆ ಮಾತಾಡಬೇಕಾದಾಗ ಆ ಪುಣೆ ಒಳಗಿರ್ತಕ್ಕಂಥ ಎಲ್ಲರೂ ಕೂಡ ನಿಬ್ಬೆರಗಾಗ್ತಾ ಇದ್ರಂತೆ. ಅಂಥ ಚೆನ್ನಾಗಿ ಮಾತಾಡೋರು ಬೇಂದ್ರೆಯವರು. ಆಗಲೇ 1915ರಲ್ಲೇನೆ ಅವರ ಪೂನಾ ಒಳಗೆ ಶಾರದಾ ಮಂಡಳಿ ಅಂತ ಸ್ಥಾಪಿಸೋದು. ಕರ್ನಾಟಕ ಮತ್ತು ಮಹಾರಾಷ್ಟ್ರಕ್ಕೆ ಒಂದು ಸೇತು ಬಂಧನವಾಯಿತು. ಕವನ, ಕಥೆಗಳ ಚರ್ಚೆ ಮತ್ತು ಜ್ಯೋತಿಷ್ಯಾನ್ ಕಲ್ತಿದ್ರು. ಜ್ಯೋತಿಷ್ಯನ ಕಟ್ಟ ಕಡೆಯವರೆಗೂ ಅದನ್ನು ಅಭ್ಯಾಸ ಮಾಡಿಕೊಂಡೇ ಬಂದವರು ಅಂದರೆ ಬೇಂದ್ರೆಯವರು. ಅವರಿಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಕಾವ್ಯ, ಶಾಸ್ತ್ರ, ವಿಜ್ಞಾನ, ರಾಜಕಾರಣ, ತತ್ವಜ್ಞಾನ ಇದೆಲ್ಲದರ ಬಗ್ಗೆ ಪ್ರಾಯಶಃ ಬೇಂದ್ರೆಯವರು ಇಂಥ ಸಬ್ಜೆಕ್ಟ್ ಮಾತಾಡೋದು ಇಲ್ಲವೇ ಇಲ್ಲ ಅನ್ನೋಗಿಲ್ಲ. ಎಲ್ಲ ಸಬ್ಜೆಕ್ಟಿನ ಮೇಲೆ ನಿರರ್ಗಳವಾಗಿ ಮಾತಾಡ್ತಾ ಇದ್ದದ್ದು ಅಂದರೆ ಬೇಂದ್ರೆಯವರು. ಧಾರವಾಡದಲ್ಲಿ ಸಾಹಿತ್ಯ ಸಮ್ಮೇಳನದಲ್ಲಿ ಒಂದು ಕಾವ್ಯ ವಾಚಿಸ್ತಾರೆ. ಆಗ BA ಪದವಿ ಮುಗಿಸ್ಕೊಂಡು ಬಂದ ಮೇಲೆ ವಿಕ್ಟೋರಿಯಾ ಹೈಸ್ಕೂಲ್ನಲ್ಲಿ ಶಿಕ್ಷಕರಾಗಿ ಅವರು ಕಾರ್ಯನಿರ್ವಹಿಸ್ತಾರೆ. 1917ರಲ್ಲಿ ಒಂದು ಕನ್ಯೆಯನ್ನು ನೋಡ್ತಾರೆ. ಆದರೆ ಮದುವೆ ಆಗಿದ್ದು 1919ರಲ್ಲಿ, ಲಕ್ಷ್ಮೀಬಾಯಿ ಅಂತ. ಅವರ ಜಾತಕನ ಇವರೇ ನೋಡಿದ್ರಂತೆ. ಎರಡೂ ತಾಳೆ ಹಾಕಿದವರು ಬೇಂದ್ರೆನೇ ಅಂತೆ. ಆದರೆ ಅವರೇ ಹೇಳ್ತಾರೆ, ಅದರಲ್ಲಿ ಆ ಮದುವೆ ಆಗೋಕೆ ಮೊದಲು ಅವರೊಂದು ಗೀತೆ ಬರೀತಾರೆ ಚೆನ್ನಾಗಿ. ಹಳ್ಳದ ದಂಡ್ಯಾಗ ಮೊದಲಿಗೆ ಕಂಡಾಗ ಏಸೊಂದು ನಗಿಯಿತ್ತ, ಹಳ್ಳದ ದಂಡ್ಯಾಗ ಮೊದಲಿಗೆ ಕಂಡಾಗ ಏಸೊಂದು ನಗಿಯಿತ್ತ, ಏಸೊಂದು ನಗಿಯಿತ್ತ, ಏನೊಂದು ನಗಿಯಿತ್ತ, ಏರೀಕಿ ನಗಿಯಿತ್ತ, ನಕ್ಕೊಮ್ಮೆ ಹೇಳ ಚನ್ನಿ, ಆ ನಗಿ ಇತ್ತತ್ತ ಹೋಗೇತಿ ಎತ್ತೆತ್ತ ಅಂತ. ಭಾಳ ಬೇಂದ್ರೆಯವರ ಪ್ರಾಸ, ಅವರ ಕವನಗಳು ಕೇಳೋದೇ ಒಂದು ಸೌಭಾಗ್ಯ ಅನಿಸುತ್ತದೆ. ಹಾಗಾಗಿ ಅವರು ಯಾವುದೇ ಪಾಠ ಆಗಲಿ ಬಿಚ್ಚು ಮನಸ್ಸಿನಿಂದ ಮೈ ತುಂಬಿಕೊಂಡು ಅವರು ಪಾಠ ಪ್ರವಚನಗಳನ್ನ ಮಾಡ್ತಾಯಿದ್ರು. ಆದರೆ 1924ರಲ್ಲಿ ಅವರ ತಾಯಿನ ಕಳ್ಕೊಳ್ತಾರೆ. ಒಂದು ರೀತಿ ಒಳಗೆ ಅವರ ಜೀವನದಲ್ಲಿ ಒಂದು ದೊಡ್ಡ ಆಘಾತ ಅಂತ ಹೇಳಿದ್ರೆ ತಪ್ಪಾಗ್ಲಾಡು. ಅವರ ಪೆನ್ನಿಗೆ ಇಂಕ್ ಹಾಕೋದ್ರಿಂದ ಹಿಡಿದು ಬೇಂದ್ರೆಯವರ ಸಕಲ ಎಲ್ಲ ಬೇಕಾಗಿರೋ ಸೌಕರ್ಯಗಳನ್ನು ಮಾಡಿಕೊಟ್ಟವರು ಅಂದರೆ ಅವರ ತಾಯಿಯವರು. ಹಾಗಾಗಿನೇ ಅನೇಕ ಕಡೆ ತಾಯಿನ ಪೋಣಿಸ್ಕೊಂಡು ತಾಯಿ ಬಗ್ಗೆ ಅನೇಕ ಕವನಗಳನ್ನು ಬೇಂದ್ರೆಯವರು ಬರ್ಕೊಂಡ್ಬರ್ತಾರೆ. 1926ರಲ್ಲಿ ಧಾರವಾಡದಲ್ಲಿ ಗೆಳೆಯರ ಗುಂಪನ್ನು ಸ್ಥಾಪಿಸ್ತಾರೆ. ನೋಡಿ, ಈಗಾಗಲೇ ನಾನು ಹೇಳಿದಾಗೆ ಪೂನಾ ಒಳಗೆ ಶಾರದಾ ಮಂಡಳಿ ಅಂತ ಸ್ಥಾಪಿಸಿದ್ರು. ಒಂದು ಸೇತು ಬಂಧನವಾಯಿತು. ಆದರೆ ಧಾರವಾಡದಲ್ಲಿ ಗೆಳೆಯರ ಗುಂಪನ್ನು ಸ್ಥಾಪಿಸ್ತಾರೆ. ಅದು ಒಂದು ರೀತಿ ಅಂತಂದರೆ ಆಗಿನ ದೊಡ್ಡ ದಿಗ್ಗಜರು ಆನಂದ ಕಂದ, ಶಂಭಾ ಜೋಶಿ, ಮತ್ತು GB ಜೋಶಿ, ರಂಶಿ ಮುಗುಳಿ, ಸಿಂಪಿ ಲಿಂಗಣ್ಣ ಇವರೆಲ್ಲರೂ ಕೂಡ ಅದರಲ್ಲಿ ಭಾಗವಹಿಸ್ತಾರೆ. ಸ್ವಧರ್ಮ, ನಾಡ ಹಬ್ಬಗಳ ಪರಿಚಯವಾಯಿತು. ಅದೊಂದು ದೊಡ್ಡ ಸುಗ್ಗಿಯ ಕಾಲ ಅಂತ ಹೇಳ್ತಾರೆ. ಯಾಕೆಂದರೆ ಗೆಳೆಯರ ಗುಂಪು ಆಮೇಲೆ ಒಡೆದೋಯ್ತು. ಆದರೆ ಗೆಳೆಯರ ಗುಂಪು ಮಾಡಿದ ಕಾರ್ಯ ಭಾಳ ದೊಡ್ಡ ಕಾರ್ಯ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. 1929ರಲ್ಲಿ ಬೆಳಗಾವಿ ಸಾಹಿತ್ಯ ಸಮ್ಮೇಳನ ಆಗುತ್ತೆ. ಆ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಆಗಿದ್ದವರು ಬೇರೆ ಯಾರು ಅಲ್ಲ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರು. ಆಗ ಮರಾಠಿಗರು ಕಟ್ಕೊಳ್ತಕ್ಕಂಥ ರುಮಾಲ್ನ ಪೇಠಾನ್ ಕಟ್ಕೊಂಡು ಅವರ ಹಾಡಿದ ಹಾಡು ಪ್ರಾಯಶಃ ಕನ್ನಡ ಸಾಹಿತ್ಯದಲ್ಲಿ ಒಬ್ಬ ಧ್ರುವತಾರೆ ಹುಟ್ಟಿದ್ರು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ, ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ,
ಇರುಳಿದು ದಿನ ದಿನ ಬೆಳಗ್ಗೆ, ಸುತ್ತಮುತ್ತಲೂ ಮೇಲಕ್ಕೆ ಕೆಳಗೆ, ಗಾವುದ ಮುಂದೆ, ಎವೆತೆರೆ ದಿಕ್ಕುವ ಹೊತ್ತಿನ ಒಳಗೆ ಹಕ್ಕಿ ಹಾರುತ್ತಿದೆ ನೋಡಿದ್ದೀರ. ಪ್ರಾಯಶಃ ಕಾಲಪಕ್ಷೆಯ ರೆಕ್ಕೆ ಹೊಡೆತಕ್ಕೆ ವಿಶ್ವದಲ್ಲಾಗುವ ವಿಸ್ಮಯವನ್ನು ಸೂಚಿಸುವಂಥ ಈ ಪದ್ಯ ಬಹಳ ಸೊಗಸಾಗಾಡ್ತಾರೆ. ಆ ಧಾಟಿ, ಅವರ ಹಾಡಿದ ರೀತಿ, ಮಾಸ್ತಿಯವರು ಎದ್ದು ಕುಣಿದ್ರಂತೆ. ಅವರು ಹೇಳ್ತಾರೆ, ನಮ್ಮ ಕನ್ನಡ ಸಾಹಿತ್ಯಕ್ಕೆ, ಹೊಸ ಲೋಕಕ್ಕೆ, ಕನ್ನಡಕ್ಕೆ ಒಂದು ಹೊಸ ನಕ್ಷತ್ರ ಹುಟ್ಟುತ್ತಿವತ್ತು ಅಂತ. ಆಗ 1929ರಲ್ಲಿ ಬೇಂದ್ರೆಯವರು ಏನು ಅನ್ನೋದು ಗೊತ್ತಾಗಿದ್ದು ಆ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ ಮಾಸ್ತಿಯವರು. ಗಾಂಧಿ ಚಳುವಳಿಯ ದ್ವಿತೀಯ ಘಟ್ಟ ಆಗ, ಪ್ರಾಯಶಃ ಅಲ್ಲೋಲ ಕಲ್ಲೋಲ ಆಗ ಬಂಗಾಳದಲ್ಲಿ ನಡೆದ ಒಂದು ಮಾರಣ ಹೋಮವನ್ನು ಕುರಿತು ಬೇಂದ್ರೆಯವರೊಂದು ಪದ್ಯ ಬರೀತಾರೆ, ನರಬಲಿ ಅಂತ. ಬಲಗಾಲ್ ಬುಡದಿಂ ಬಿಡುಗಡೆ ಹೊಂದಲು ನರಬಲಿಯೇ ಬೇಕು, ಬಲಗಾಲ್ ಬುಡದಿಂ ಬಿಡುಗಡೆ ಹೊಂದಲು ನರಬಲಿಯೇ ಬೇಕು, ಇದುವೇ ಕಾಳಿಯ ಪೂಜೆಯ ಯುದ್ಧ, ಇದಕ್ಕೆ ಹುಂಬರು ಎಂಬರು ಯುದ್ಧ ಅಂತ. ಪ್ರಾಯಶಃ ಇದನ್ನು ನಮ್ಮ ಯಾರೋ ಬಹಳ ಬುದ್ಧಿವಂತರು ಕೇಳಿಕೊಂಡು ಇಂಗ್ಲೀಷ್ನವರು ಕೊಟ್ಟು, ನೋಡಿ ಇದು ನಿಮ್ಮ ಬಗ್ಗೆ ಬರೀತಾ ಇದ್ದಾರೆ ಅಂತ. ಆಗ ನಿಮ್ಮ ಸಾಹಿತ್ಯದಲ್ಲಿ ಬ್ರಿಟಿಷ್ ಸರ್ಕಾರ ಅವ್ರನ್ನ ಬೈತಾ ಇದ್ದಾರೆ ಅಂಥೇಳಿ ಅವ್ರನ್ನ ಸೆರೆಮನೆ ವಾಸ ಹಾಕ್ತಾರೆ. ಒಂದು ಕವನ ಬರೆದಿದ್ದಕ್ಕೆ 3 ವರ್ಷ ಸೆರೆಮನೆ, 9 ವರ್ಷ ನಜರಬಂದಿ ವಾಸವನ್ನು ಅನುಭವಿಸ್ತಾರೆ. ಇದಕ್ಕೆ ಆವಾಗಿದ್ದ ಕಷ್ಟಕಾಲಕ್ಕೆ ಆದವರು ಅಂತಂದರೆ ಬೇರೆ ಯಾರೂ ಅಲ್ಲ, ಕನ್ನಡದ ಆಸ್ತಿ ಮಾಸ್ತಿಯವರು. ಯಾಕೆಂದರೆ ಇವರು ಜೈಲಿಗೆ ಹೋದಾಗ ಅವ್ರ ಸಂಸಾರವನ್ನು ನಿಜವಾಗ್ಲೂ ನಡೆಸ್ಕೊಟ್ಟಂಥ ಪುಣ್ಯಾತ್ಮರು ಅಂದರೆ ಮಾಸ್ತಿಯವರು. ಮಾಸ್ತಿಯವ್ರನ್ನ ಯಾಕೆ ನೆನೆಸ್ಕೊಳ್ಳೋದು ಅಂದರೆ, ಮಾಸ್ತಿಯವರು ಒಬ್ಬರಿಗಲ್ಲ, ಬೇಂದ್ರೆಯವ್ರಿಗೊಬ್ಬರಿಗಲ್ಲ, ಅನೇಕ ಜನರಿಗೆ ಸಹಾಯ ಮಾಡಿದಂಥ ಮಾಸ್ತಿ ಕನ್ನಡದ ಆಸ್ತಿ, ಕನ್ನಡದ ಅಣ್ಣ ಅಂತಲೇ ಅವ್ರು ಪ್ರಸಿದ್ಧರಾಗಿದ್ದು. ಅವ್ರು ನೆನೆಸ್ಕೊಳ್ಳೋದು ಒಂದು ಪುಣ್ಯ ಅಂತ ಕಾಣಿಸುತ್ತೆ ನಿಜಕ್ಕೂ. ಹಾಗಾಗಿ ಅಲ್ಲಿ ಕೂಡ ಬಿಡಲಿಲ್ಲ. ಆ ಬೇಂದ್ರೆಯವರು ಜೈಲಿನಲ್ಲಿದ್ದಾಗ ರಾಮದಾಸ ಚರಿತ್ರೆ, ದಾಸಬೋಧೆ ಎಲ್ಲವನ್ನ ಹೇಳ್ತಾ ಇದ್ರು. ಆದರೆ ಚಿಕ್ಕಪ್ಪನ ದೇಹಸ್ಥಿತಿ ಸರಿ ಇಲ್ಲದ ಕಾರಣ ಜೈಲಿನಿಂದ ಬಿಡುಗಡೆ ಹೊಂದ್ತಾರೆ. ಆದರೆ ಒಂದು ಕಟ್ಟಪ್ಪಣೆ ಆಗುತ್ತೆ, ಎಲ್ಲೂ ಕೆಲಸಕ್ಕೆ ಸೇರಬಾರ್ದು ಅಂತ. ವಿ ಕೆ ಗೋಕಾಕ್ರವರು ಒಂದು ಸಲಹೆ ಮಾಡ್ತಾರೆ, ಹೇಗಿದ್ರು ಕೆಲಸಕ್ಕೆ ಸೇರೋ ಆಗಿಲ್ವಲ್ಲ, MA ಪದವಿ ಮಾಡು ಅಂತ. ಪ್ರಾಯಶಃ ಗೋಕಾಕ್ರವರು ಹೇಳಿದ್ರಿಂದ, ಅವರ ಮಾಸ್ತಿಯವರ ಆಸರೆ ಇದ್ದಿದ್ದರಿಂದ ಆಗ ಮತ್ತೆ ಪೂನಾದಲ್ಲಿ MA ಪದವಿ ಗಳಿಸ್ತಾರೆ. ಆಗ ಅಲ್ಲೇ ನಾದಲೀಲೆ ಮುಗಿಸ್ತಾರವರು. ಬೇಂದ್ರೆಯವ್ರನ್ನ ಕಡೆ ಭಾಳ ಚೆನ್ನಾಗಿ ಹೇಳ್ತಾರೆ, ಎನ್ನ ಪಾಡೆನಗಿರಲಿ ಅದರ ಹಾಡನಷ್ಟೇ ನೀಡುವೆನು ರಸಿಕ ನಿನಗೆ, ಎನ್ನ ಪಾಡೆನಗಿರಲಿ ಅದರ ಹಾಡನ್ನಷ್ಟೇ ನೀಡುವೆನು ರಸಿಕ ನಿನಗೆ, ಕಲ್ಲು ಸಕ್ಕರೆಯಂಥ ನಿನ್ನೆದೆಯು ಕರಗಿದರೆ ಅದರ ಸವಿಯನ್ನಷ್ಟೇ ಹನಿಸು ನನಗೆ. ಬೇಂದ್ರೆಯವರ ಜೀವನನೇ ಆಗಿತ್ತು. ಯಾವುದು ಏನೇ ಆಗಿದ್ರೂ ಕೂಡ ನನ್ನ ದುಃಖ ಬೇಡ, ನಾನು ಸುಖವನ್ನೇ ಕೊಡ್ತೀನಿ ಅಂತ. ಇದು ಒಬ್ಬರಿಗಲ್ಲ, ನಾನು ಬೇಂದ್ರೆ ಒಬ್ಬ ಸಾಹಿತಿಗಳಿಗೆ ಅಂತ ಹಲವಾರು ನಾಟಕಕಾರರಾಗಲಿ, ಹಲವಾರು ಸಾಹಿತಿಗಳಾಗಲಿ ಎಲ್ಲರೂ ಕೂಡ ಮಾಡಿದ್ದದೆ. ತಮ್ಮ ಕಷ್ಟ ಕಾರ್ಪಣ್ಯವನ್ನು ಯಾರಿಗೂ ಹೇಳದೆ ಅದನ್ನು ಒಳಗಡೆ ನುಂಗ್ಕೊಂಡು ಬೇರೆಯವರಿಗೆ ಸುಖವನ್ನು ಕೊಟ್ಟ ಅನೇಕ ಮಹನೀಯರಿದ್ದಾರೆ. ಹಾಗಾಗಿ ಇವತ್ತು ಕನ್ನಡ ಸಾಹಿತ್ಯ ದಿಗ್ಗಜರು ಅಂತ ನಾನು ನಡೆಸ್ಕೊಂಡ ಬೇಂದ್ರೆ ಎಲ್ಲ, ಅನೇಕ ದಿಗ್ಗಜರಿದ್ದಾರೆ, ಅನೇಕ ಮಹನೀಯರಿದ್ದಾರೆ. ಅನೇಕರು ಕೂಡ ನಮ್ಮ ಕನ್ನಡ ಸಾಹಿತ್ಯ ರಂಗಭೂಮಿ ಮತ್ತು ಬೇರೆ ಎಲ್ಲ ಕಡೆ ಅವಕಾಶ ಕೊಟ್ಟು ಅದನ್ನು ನಡೆಸ್ಕೊಂಡು ಬಂದವರು ಬೇಕಾಷ್ಟು ಜನ ಇದ್ದಾರೆ. ಆಗ 1941ರಲ್ಲಿ ಮತ್ತೆ ನೌಕರಿ ಕೊಡ್ಬೋದು ಅಂತ ಹೇಳಿದ್ರು. ಅಂದರೆ ಎಷ್ಟು ವರ್ಷ ಅವರಿಗೆ ಕೆಲಸ ಇಲ್ದಿರ ಇದ್ರು ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ. BA ಆಗಿತ್ತು, ಆಮೇಲೆ MA ಆಗಿತ್ತು, ಆದರೂ ಕೆಲಸ ಇರಲಿಲ್ಲ. ಅದಾದಮೇಲೆ ಗದಗಕ್ಕೆ ಪ್ರಯಾಣ ಪಡಿಸ್ತಾರೆ ಧಾರವಾಡದಿಂದ. ಅಲ್ಲಿ 1 ವರ್ಷ ಆದಮೇಲೆ ಕೆಲಸ ಇಲ್ಲ ಅಂತ ವಾಪಸ್ ಕಳಿಸ್ತಾರೆ. ಆಗ ಬೇಂದ್ರೆ ಬರೀತಾರೆ, ಬಾರೋ ಸಾಧನ ಕೇರಿಗೆ ಮರಳಿ ನಿನ್ನಿ ಊರಿಗೆ, ಬಾರೋ ಸಾಧನ ಕೇರಿಗೆ ಮರಳಿ ನಿನ್ನಿ ಊರಿಗೆ, ಮಳೆಯು ಎಳೆಯುವ ತೇರಿಗೆ ಹಸಿರು ಏರಿದೆ ಏರಿಗೆ, ಹಸಿರು ಸೇರಿದೆ ಊರಿಗೆ ಹಸಿರು ಚಾಚಿದೆ ದಾರಿಗೆ, ನಂದನದ ತುಣುಕೊಂದು ಬಿದ್ದಿದೆ ನೋಟ ಸೇರೋದು ಯಾರಿಗೆ, ಬಾರೋ ಸಾಧನ ಕೇರಿಗೆ. ಏಕೆಂದರೆ ಮತ್ತೆ ವಾಪಸ್ ಬರ್ತಾರೆ ಕೆಲಸ ಇಲ್ದಿರ ಅಂತ. ಆದರೆ ಆ ಧಾರವಾಡದ ಪ್ರಕೃತಿಯ ಸೊಬಗು, ಧಾರವಾಡದ ಭಾಷೆ, ಆ ಧಾರವಾಡದ ಪ್ರೀತಿ ವಿಶ್ವಾಸ ಪ್ರಾಯಶಃ ಅನೇಕ ಜನ ಇಲ್ಲಿರೋರನ್ನ ಅನುಭವಿಸಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಾಗಿ ವಾಪಸ್ ಬಂದಮೇಲೆ ನ್ಯೂ ಇಂಗ್ಲೀಷ್ ಹೈಸ್ಕೂಲ್ನಲ್ಲಿ ಪಾರ್ಟ್ ಟೈಮ್ ಕೆಲಸಕ್ಕೆ ಮತ್ತೆ ಸೇರ್ಕೊಳ್ತಾರೆ. ಧಾರವಾಡದ ಒಂದು ರೀತಿ ಒಳಗೆ ಕಾವ್ಯ ಸ್ಫೂರ್ತಿಗೆ ನೆಲೆ. ಇವತ್ತು ಕೂಡ ಗಟ್ಟಿ ಸಾಹಿತ್ಯಕ್ಕೆ ಇನ್ನೊಂದು ಅಂತಂದರೆ ಧಾರವಾಡ ಅಂತ ಹೇಳಿದ್ರೆ ತಪ್ಪಾಗ್ಲಾಡು. ಆಗ ನಿರುದ್ಯೋಗದ ಟೈಮ್ನಲ್ಲಿ ನಾನು ಈಗಾಗಲೇ ಹೇಳಿದಾಗೆ
ಮಾಸ್ತಿಯವರು ಹಸ್ತ ಚಾಚಿದರು. ಪೂನಾ ಕಾಲೇಜ್ಗೆ ಕನ್ನಡದ ಅಧ್ಯಾಪಕರಾಗಿ ಸೇರಿಕೊಂಡ್ರು. ಆಗಲೇ ಮೇಘದೂತ ಮುಗಿಸಿದ್ರು. 1944ರಲ್ಲಿ ಶೊಲ್ಲಾಪುರ್ನ DAV ಕಾಲೇಜ್ಗೆ ಫುಲ್ ಟೈಮ್ ಲೆಕ್ಚರರ್ ಆಗಿ ಸೇರಿಕೊಂಡು ಅಲ್ಲೇ ಅವರು ರಿಟೈರ್ಡ್ ಆಗ್ತಾರೆ. ಬೇಂದ್ರೆಯವರ ಜೀವನ ಕಷ್ಟಮಯ ಆಗಿತ್ತು. 9 ಮಕ್ಕಳಿದ್ದರೂ ಕೂಡ ಕೇವಲ 3 ಮಕ್ಕಳು ಮಾತ್ರ ಉಳಿದಿದ್ರು. ನಾನೀಗಾಗಲೇ ಹೇಳಿದಾಗೆ ಅವರ ಅಜ್ಜಿಯವರಿಗೆ 14 ಮಕ್ಕಳು ತೀರ್ಕೊಂಡು ಉಳಿದವರು ಒಬ್ಬರೇ ಬೇಂದ್ರೆಯವರ ತಾಯಿ. ಆದರೆ ಬೇಂದ್ರೆಯವರಿಗೂ ಅಷ್ಟೇ 9 ಜನ ಇದ್ದರೂ ಕೂಡ ಉಳಿದಿದ್ದು ಕೇವಲ 3 ಮಾತ್ರ. ಶೊಲ್ಲಾಪುರದ ಅವರ ಕಾಲೇಜಿನ ಮುಗಿಸಿದ ಮೇಲೆ ಆಕಾಶವಾಣಿ ಕಾರ್ಯಕ್ರಮದ ಸಲಹೆಗಾರರಾಗಿ, ನಿರ್ಮಾಪಕರಾಗಿ ಪ್ರಾಯಶಃ ದೊಡ್ಡ ಕೆಲಸ ಮಾಡಿದವರು ಅಂದರೆ ಬೇಂದ್ರೆಯವರು. ಹೀಗಾಗಿ ಅವರ ಜೀವನದ ಒಂದು ಸಂಕ್ಷಿಪ್ತ ವರದಿಯನ್ನು ನಾವು ಹೇಳೋದಾದರೆ, ಅವರ ಜೀವನ ಮೊದಲಿನಿಂದನೂ ಕಷ್ಟಪಟ್ಟು ಬಂದಂಥ ಜೀವಿ ಬೇಂದ್ರೆಯವರು. ಅವರ ಕವನಗಳ ಬಗ್ಗೆ ಕೇಳೋಣ. ಅವರ ಕವನಗಳು ಒಂದು ರೀತಿ ಒಳಗೆ ಎಷ್ಟು ಬರೆದಿಯಾರೋ ಲೆಕ್ಕಕ್ಕಿಲ್ಲ, ಅಷ್ಟೊಂದು ಪದ್ಯಗಳು ಬರೆದಿದ್ದಾರೆ. ಬೇಂದ್ರೆಯವರು ಅಂಬಿಕಾತನೆಯ ದತ್ತ ಅಂತ ಕಾವ್ಯನಾಮ ಇಟ್ಕೊಂಡು ಬರೆದಂಥ ಭಾವಗೀತೆ ಒಂದು ವಿಶೇಷ ಒಲವು. ಯಾಕೆಂದರೆ ಶಬ್ದಗಳಿಗೆ ಗೆಜ್ಜೆ ಕಟ್ಟಿ ಅದನ್ನು ಗಮಕದ ಗತ್ತಿನಿಂದ ತಾಳಬದ್ಧವಾಗಿ ನುಡಿಸುವ ಕಲೆ ಬೇಂದ್ರೆಯವ್ರಿಗೊಲ್ದಿತ್ತು. ನೀವು ಯಾವುದೇ ಪದ್ಯ ತಗೊಂಡ್ರು ಅದು ಪ್ರಾಸ ಆಗ್ಬೋದು, ಗಮಕ ಆಗ್ಬೋದು, ಅಥವಾ ಹಳೆಯ ಸಂಪ್ರದಾಯದ ಆ ಗೀತೆಗಳಿರ್ಬೋದು, ಅದಕ್ಕೆ ಛಾಯೆ ಇರ್ಬೋದು, ಅಥವಾ ಗೇಯ ಇರ್ಬೋದು, ಎಲ್ಲವನ್ನ ನಾವು ನೋಡ್ಬೋದು ಬೇಂದ್ರೆಯವರ ಕವನಗಳಲ್ಲಿ. ಇನ್ನೊಂದೇನು ಅಂದರೆ ಎಲ್ಲ ಪ್ರಕಾರದ ಹಾಡುಗಳನ್ನು ಬರ್ಕೊಂಡು ಬಂದಿದ್ದಾರೆ. ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಅವರು ಬರೀದೇ ಇರತಕ್ಕಂಥ ಯಾವುದೂ ಇಲ್ಲ ಅಂತ ಕಾಣಿಸುತ್ತವರು. 33 ಕವನ ಸಂಕಲನಗಳು ಬರೆದಿದ್ದಾರೆ. ಅದಕ್ಕೇನೆ ದತ್ತಾತ್ರೇಯ ಬೇಂದ್ರೆ ಅಂತಂದರೆ ಕವಿ ಬೇಂದ್ರೆ, ಮಾಸ್ತರ ಬೇಂದ್ರೆ ಅನ್ನೋಕ್ಕಿಂತ ಕವಿ ಅನ್ನೋದೇ ಒಂದು ದೊಡ್ಡ ಅವ್ರಿಗೆ ಹೆಸರು ಬಂದಿದ್ದು. ಗರಿ, ಸಖಿಗೀತ, ಉಯ್ಯಾಲೆ, ನಾದಲೀಲೆ, ಮೇಘದೂತ, ಗಂಗಾವತರಣ, ಅರಳು ಮರಳು, ವಿನಯ, ಹೃದಯ ಸಮುದ್ರ, ಮುಗಿಲ ಮಲ್ಲಿಗೆ, ಶ್ರೀಮಾತ, ಬಾಹತ್ತರ, ನಾಕುತಂತಿ, ಒಲವೇ ನಮ್ಮ ಬದುಕು, ಮತ್ತೆ ಶ್ರಾವಣ ಬಂತು, ಹೀಗೆ ಹೇಳ್ಕೊಂಡು ಹೋಗ್ಬೋದು. 33 ಕವನ ಸಂಕಲನ ಬರ್ಕೊಂಡು ಬಂದರು. ಪ್ರಾಯಶಃ ಅವರ ಎಲ್ಲ ಕವನ ಸಂಕಲನಗಳಲ್ಲಿ ನಾವು ಕಾಣಬಹುದಾಗಿದ್ದು ಪ್ರೇಮ, ಜಿಗುಪ್ಸೆ, ಹಾಸ್ಯ, ಶೋಕ, ಉತ್ಸಾಹ, ಕ್ರೋಧ, ಭಯ ಎಲ್ಲ ಭಾವನೆಗಳನ್ನು ಕೂಡ ಅವರ ಭಾವನೆಗಳನ್ನು ಪೋಣಿಸಿ ಬರೆದವರು ಅಂದರೆ ಬೇಂದ್ರೆಯವರು. ಇನ್ನೂ ಒಂದೇನು ಅಂದರೆ ಹಲವಾರು ಗೀತೆಗಳಲ್ಲಿ ನಾವು ಕಾಣಬಹುದು ನೀತಿ ತತ್ವ, ಅನುಭವ ಗೀತೆ, ಅಭಿಪ್ರಾಯ, ನೆನಪು, ತಿಳಿವು, ಕಲ್ಪನೆ, ಕನಸು, ಹಲವು ಪ್ರಾಕಾರಗಳಲ್ಲಿ ಇವರು ಬರ್ಕೊಂಡು ಬರ್ತಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಭಾವಗೀತೆ, ಜನಪದ ಗೀತೆ, ಖಂಡಕಾವ್ಯ, ಅಷ್ಟಪದಿ, ಸೀಸಪದ್ಯ ಹೀಗೆಲ್ಲ ವಿಂಗಡಿಸ್ಕೊಂಡು ಹೋಗ್ಬೋದು. ನಾನು ಯಾಕೆ ಹೇಳ್ತೀನಿ ಅಂದರೆ ಅವರ 33 ಕವನ ಸಂಕಲನಲ್ಲಿ ಎಷ್ಟು ಬಂದಿರಬಹುದು ಪದ್ಯ, ಆ ಪದ್ಯಗಳು ಯಾವ್ಯಾವ ರೀತಿ ಇರ್ಬೋದು ಅನ್ನೋದಕ್ಕೆ ಮಾತ್ರ ಒಂದು ಉದಾಹರಣೆ ಕೊಟ್ಟೆ ಅಷ್ಟೆ. ಯಾರೊಬ್ಬರು ಹೇಳಿದ್ರಂತೆ, BH ಶ್ರೀಧರ್ ಅವರು, ಬೆಂದರೆ ಬೇಂದ್ರೆ ಆದಾನು ಅಂತ. ಬೆಂದರೆ ಬೇಂದ್ರೆ ಆದಾನು ಅಂತ. ಆದರೆ ಬೇಂದ್ರೆ ಹೇಳಿದ್ರಂತೆ, ಬೆಂದವರೆಲ್ಲ ಬೇಂದ್ರೆ ಆಗಲಾರರು ಅಂತ. ಅದನ್ನು ಅವರೇ ಹೇಳ್ತಾರೆ. ಅವರ ಕಾವ್ಯದ ಒಂದು ಬೀಜ ತತ್ವ ಏನು ಅಂತಂದರೆ ರಸವೇ ಜನನ, ವಿರಸ ಮರಣ, ಸಮರಸವೇ ಜೀವನ. ನಿನ್ನೆ ಕೂಡ ಹೇಳಿದಾಗೆ ಇದು ಒಂದು ತತ್ವವನ್ನು ಇಟ್ಕೊಂಡ್ರೆ ಇವತ್ತು ಜೀವನ ನಡೆಸೋದಕ್ಕೆ ಇದಕ್ಕಿಂತ ಇನ್ನೇನು ಬೇಡ. ರಸವೇ ಜನನ, ವಿರಸ ಮರಣ, ಸಮರಸವೇ ಜೀವನ. ಅವರ ಇಡೀ ಕಾವ್ಯದ ಬೀಜ ತತ್ವ ಇದೇ ಆಗಿತ್ತು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ನಾವು ಇತ್ತೀಚೆಗಷ್ಟೇ ಯುಗಾದಿ ಮಾಡಿಕೊಂಡು ಇನ್ನೂ 1 ವಾರ ಕೂಡ ಆಗಿಲ್ಲ. ಆ ಯುಗಾದಿ ಅಂತಂದ ತಕ್ಷಣ ನಮಗೆ ನೆನಪು ಬರೋದು ಆಗಿನ ಕಾಲದಿಂದ ಈಗಲೂ ಅಷ್ಟೇ, ಆಕಾಶವಾಣಿ ಒಳಗೆ ಹಾಕಿದ ತಕ್ಷಣ ಪ್ರತಿ ವರ್ಷ ನೆನಪಿಗೆ ಬರ್ತಕ್ಕಂಥದ್ದು ಅಂದರೆ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರುಷವು ಹೊಸತು ತರುತ್ತಿದೆ, ಯುಗ ಯುಗಾದಿ ಕಳೆದರೂ. ಎಷ್ಟೇ ವರ್ಷ ಆದರೂ ಕೂಡ ಬೇಂದ್ರೆ ಇವತ್ತು ನಮ್ಮಲ್ಲಿ ಇಲ್ದಿದ್ರು ಕೂಡ ಬೇಂದ್ರೆಯವ್ರನ್ನ ಪ್ರತಿ ವರ್ಷ ಜ್ಞಾಪಿಸ್ಕೊಳ್ಳೋದು ಯುಗಾದಿ ದಿವಸ ಇದ್ದೇ ಇರುತ್ತೆ. ಇದು ಆಕಾಶವಾಣಿ, ಇವತ್ತು ಆಕಾಶವಾಣಿ ಎಷ್ಟು ಜನದ ಮನೆ ಕೇಳ್ತೀವೋ ಇಲ್ಲೋ ಗೊತ್ತಿಲ್ಲ, ಆದರೆ ಇವತ್ತು ಆಕಾಶವಾಣಿ ಒಳಗೆ ಬೆಂಗಳೂರು ಹಾಕಿದ್ರೆ ಅಥವಾ ಬೇರೆ ಚಾನಲ್ ಹಾಕಿದ್ರೆ ಬೇಂದ್ರೆಯವರ ಗೀತೆ ಅಂತೂ ಇದ್ದೇ ಇದೆ. ಅದು ಒಂದೇನು ಅಂತಂದರೆ ಆ ಸುತ್ತಮುತ್ತಲಿನ ಗಿಡ, ಮರ, ಬಳ್ಳಿ, ವನ ಪ್ರದೇಶ ಇದೆಲ್ಲ ಚಿಗುರಿನ ಆ ಹೊಗರಿನೊಡನೆ ಆ ಹರೆಯನ್ನು ತರುತ್ತೆ. ಅದನ್ನು ಬರ್ಕೊಂಡು ಬರ್ತಾರೆ. ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ
ಅವರು 1932ರಲ್ಲಿ ನಜರಬಂದಿ ವನವಾಸ ಅನುಭವಿಸ್ತಾ ಇದ್ದಾಗ ಹಾಗೂ ಒಂದು ಮಧ್ಯಾಹ್ನ ದೇವಿ ಗುಡಿ ಒಳಗಡೆ ಹಾಗೇ ಗುಂಗಿಸ್ಕೊಂಡು ಕೂತ್ಕೊಂಡಿದ್ದಾಗ ಒಂದು ಕೊರೆಯುವ ಒಂದು ಗುಯ್ ಅಂತ ಶಬ್ದ, ಆ ಗುಂಗಿ ಹುಳ ಬಂತಂತೆ. ಆದರೆ ಅದಕ್ಕಿಂತ ಹೆಚ್ಚಾಗಿ ಗೆಳೆಯರ ಗುಂಪು ಹಲವಾರು ಕಾರ್ಯಕ್ರಮಗಳನ್ನು ಮಾಡಿ ಗುಂಪಾಗಿ ಇದ್ದಿದ್ದು ಕೊನೆಯ ಒಳಗೆ ಅದು ಡಿವೈಡ್ ಆಗಿ ಶೋಕವು ಶ್ಲೋಕವಾಗಿ ಒಂದು ಭಾವಗೀತೆ ಬರೆದು, ಭಾವಗೀತೆ ಅಂತಲೇ ಅದಕ್ಕೆ ಹೆಸರಿಟ್ಟಿದ್ದಾರೆ. ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ, ಮಸೆದ ಗಾಳಿ ಪಕ್ಕ ಪಡೆಯುತ್ತಿತ್ತು ಸಹಜ ಪ್ರಾಸ, ಮಿಂಚಿ ಮಾಯವಾಗುತ್ತಿತ್ತು ಒಂದು ಮಂದಹಾಸ, ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ. ಹಲವಾರು ಬರ್ಕೊಂಡು ಬರ್ತಾರೆ. ಏನು ಜೇನು ಜೇನು ಎನೆ ಗುಂಗಾನ, ಓಂಕಾರದ ಶಂಖನಾದಕ್ಕಿಂತ ಕಿಂಚಿದೂನ, ಕವಿಯ ಏಕತಾನ ಕವನದಂತೆ ನಾದ ಲೀನ, ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ. ಮಾತು ಮಥಿಸಿ ಬಂದ ನಾದದ ನವನೀತ, ಮಾತು ಮಥಿಸಿ ಬಂದ ನಾದದ ನವನೀತ, ಹಿಗ್ಗಲಿತ್ತು ತನ್ನ ತಾನೇ ಪ್ರೀತ, ಅರ್ಥವಿಲ್ಲ ಸ್ವಾರ್ಥವಿಲ್ಲ ಬರಿಯ ಭಾವಗೀತ, ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ. ಪ್ರಾಯಶಃ ನಮಗೆ ಆ ಪದ್ಯವನ್ನು ನಮ್ಮ ಕೀರಂ ನಾಗರಾಜರವರು ಪ್ರಾಯಶಃ 3 ದಿನ ಪಾಠ ಮಾಡಿದ್ದಾರೆ ಆ ಭಾವಗೀತೆ ಅನ್ನೋದನ್ನೇಳಿ. ಮತ್ತಿನ್ನೊಂದೇನು ಅಂದರೆ ಬೇಂದ್ರೆಯವರು ಬಹಳ ಚೆನ್ನಾಗಿ ಹೇಳ್ತಾರೆ. ನಾನು ಅಂತ ಅವರ ಯಾರಾದರೂ ನೀವು ಸಾಕ್ಷ್ಯಚಿತ್ರ ನೋಡಿದರೆ ಬೇಂದ್ರೆಯವರದು, ಬೇಂದ್ರೆಯವರೇ ಅದನ್ನು ಹೇಳ್ತಾರೆ. ನಾನು ಅನ್ನೋ ಪದ್ಯ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಅವರೇ ಹೇಳ್ತಾರೆ, ಪ್ರಶ್ನೆಗೆ ಉತ್ತರ ಕೊಟ್ಟೋ ಥರನೇ ಬೇಂದ್ರೆಯವರು ಹೇಳ್ತಾರೆ, ಜನ್ಮ ಕೊಟ್ಟ ಮಾತೆ ಕನ್ನಡ ತಾಯಿ, ಭರತ ಮಾತೆ, ಭೂಮಿ ತಾಯಿ ಹಾಗೂ ವಿಶ್ವಮಾತೆ. ಅವರು ಹೇಳ್ತಾರೆ, ಜನ್ಮ ಕೊಟ್ಟ ಮಾತೆ ಕನ್ನಡ ತಾಯಿ, ಭರತ ಮಾತೆ, ಭೂಮಿ ತಾಯಿ ಹಾಗೂ ವಿಶ್ವಮಾತೆ, ಈ 5 ತಾಯಂದಿರು ನನಗೆ ಅಂತ. ಇದನ್ನು ನೋಡಿದಾಗ ಅವ್ರು ಚೆನ್ನಾಗಿ ಹೇಳ್ತಾರೆ. ಬೇಂದ್ರೆಯವರು ಹೇಳ್ತಾರೆ, ಅವರು ಹೇಳೋ ಸ್ಟೈಲೇ ಸರಿ. ಅವರು ವಿಶ್ವಮಾತೆಯ ಗರ್ಭ ಕಮಲ ಜಾತ ಪರಾಗ ಪರಮಾಣು ಕೀರ್ತಿ ನಾನು, ವಿಶ್ವಮಾತೆಯ ಗರ್ಭ ಕಮಲ ಜಾತ ಪರಾಗ ಪರಮಾಣು ಕೀರ್ತಿ ನಾನು, ಭೂಮಿ ತಾಯಿ ಮೈಯ ಹಿಡಿಮಣ್ಣ ಗಿಡಿಕಟ್ಟಿ ನಿಂತಂಥ ಮೂರ್ತಿ ನಾನು, ಭರತ ಮಾತೆಯ ಕೋಟಿ ಕಾರ್ತಿಕೋತ್ಸವದಲ್ಲಿ ಮಿನುಗುತಿಹ ಜ್ಯೋತಿ ನಾನು, ಕನ್ನಡದ ತಾಯಿ ತಾವರೆಯ ಪರಿಮಳ ಉಂಡು ಬೀರುತಿಹ ಗಾಳಿ ನಾನು, ನನ್ನ ತಾಯಿಯ ಹಾಲು ನೆತ್ತರವ ಕುಡಿದಂಥ ಜೀವಂತ ಮಮತೆ ನಾನು, ನನ್ನ ತಾಯಿಯ ಹಾಲು ನೆತ್ತರವ ಕುಡಿದಂಥ ಜೀವಂತ ಮಮತೆ ನಾನು, ಈ 5 ಐದೆಯರೆ ಪಂಚಪ್ರಾಣಗಳಾಗಿ ಈ ಜೀವ ದೇಹನಿವನು, ಹೃದಯಾರವಿಂದದಲ್ಲಿರುವ ನಾರಾಯಣನೇ ತಾನಾಗಿ ದತ್ತನರನು, ವಿಶ್ವದೊಳ ಕನ್ನಡಿಸುತ್ತಹನು ಇಲ್ಲಿ ಅಂಬಿಕಾತನಯನಿವನು ಅಂತ. ನಾನು ಎಂಬ ಪದ್ಯವನ್ನು ಅವರ ಸಾಕ್ಷ್ಯಚಿತ್ರದಲ್ಲಿ ಅವರೇನೇ ಹಾಡಿರೋದನ್ನ ಗಿರೀಶ್ ಕಾರ್ನಾಡ್ರವರು ಅದನ್ನ ಚಿತ್ರಿಸ್ಕೊಂಡಿದ್ದಾರೆ, ಅದನ್ನೇ ಹೇಳ್ಕೊಂಡು ಬರ್ತಾರೆ. ಮತ್ತಿನ್ನೊಂದೇನು ಅಂದರೆ 1943ರಲ್ಲಿ ಶಿವಮೊಗ್ಗದಲ್ಲಿ 27ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಆಯಿತು. ಆ ಸಮ್ಮೇಳನ ಆಡಿದಾಗ ಅವರ ಆಡಿದ ಮಾತು ಒಂದೊಂದು ಮುತ್ತಿನಂಥ ಮಾತು. ಅವರು ಹೇಳ್ತಾರೆ, ಕರ್ನಾಟಕಸ್ಥರಾಗೋದು ಬೇರೆ, ಕನ್ನಡಿಗರಾಗೋದು ಬೇರೆ ಅಂತ. ಬರೀ ನಾವು ಕನ್ನಡ 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 ಅಂತ ಹೇಳೋದಲ್ಲ. ಅವರು ಹೇಳ್ತಾರೆ, ಒಂದು ಭಾಷೆ, ಸಂಸ್ಕೃತಿ, ಇತಿಹಾಸದ ಸಂಜೀವವನ್ನು ನಾವು ಉಣದೆ ನಾವು ಕನ್ನಡಿಗರಾಗೋದಕ್ಕೆ ಸಾಧ್ಯವಿಲ್ಲ. ನಮ್ಮ ಸಾಹಿತ್ಯ ನಮ್ಮ ದಿನದ ಮಾತಾಗಬೇಕು, ಜನದ ಮಾತಾಗಬೇಕು, ಮನದ ಮಾತಾಗಬೇಕು, ಆಗ ಕನ್ನಡ ಆಗುತ್ತೆ ಅಂತ ಹೇಳ್ತಾರೆ. ಅವರು ಇನ್ನೂ ಹೇಳ್ತಾರೆ, ಬೇಂದ್ರೆಯವರ ದೃಷ್ಟಿ ಒಳಗೆ ಕರ್ನಾಟಕ ಸಂಸ್ಕೃತಿ ಅಷ್ಟಾಂಗ ಯೋಗ ಅಂತಾರೆ. ಅಂದರೆ 8 ಮುಖಗಳಿವೆ ಅಂತೆ. ಅವರೇ ಹೇಳ್ತಾರೆ, ಐಹಿಕ ಜೀವನದ ಕೌಟುಂಬಿಕ, ಸಾಮಾಜಿಕ ಹಾಗೂ ರಾಜಕೀಯ ಮುಖ 1, ಪಾರಮಾರ್ಥಿಕ ಜೀವನದಲ್ಲಿ ಜೈನರ ಆಗಮಿಕ, ವೀರಶೈವರ ತಾಂತ್ರಿಕ, ವೈದಿಕರ ಅದ್ವೈತ, ದ್ವೈತ, ವಿಶಿಷ್ಟಾದ್ವೈತ ಇವೆಲ್ಲವನ್ನ ಮೈಗೂಡಿಸಿಕೊಂಡರೆ, ಕನ್ನಡಿಗರು ಸರಿಯಾಗಿ ನಡೆದರೆ ಒಂದೇ ಕರ್ನಾಟಕ ಒಂದೇ ಜಗದೇಳಿಗೆಯಾಗುವುದು ಕರ್ನಾಟಕದಿಂದ.
ಪ್ರಾಯಶಃ ಇದಕ್ಕಿಂತ ಇನ್ನೇನು ಬೇಕು? ನಾವು ಬರೀ ಕನ್ನಡ 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 ಅಂತ ಇಷ್ಟೆಲ್ಲ ಬೇರೆ ಬೇರೆ ಎಲ್ಲ ಪರದಾಟಗಳನ್ನ ಹೊಡೆದಾಟಗಳನ್ನ ಮಾಡ್ತಿರೋವಾಗ ಬೇಂದ್ರೆಯವರು ಹೇಳಿದಾಗೆ ಇವನ್ನೆಲ್ಲ ಮೈಗೂಡಿಸ್ಕೊಂಡು ನಾವು ನಿಜವಾಗ್ಲೂ ಕನ್ನಡಿಗರಾದರೆ ಇಡೀ ವಿಶ್ವದಲ್ಲಿ ನಮ್ಮ ಕನ್ನಡಿಗರು ಎಲ್ಲ ಕಡೆ ಇದ್ದಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಒಂದೇ ಒಂದೇ ಕರ್ನಾಟಕ ಒಂದೇ, ಜಗದೇಳಿಗೆಯಾಗುವುದು ಕರ್ನಾಟಕದ ಹಿಂದೆ ಅಂತಂದ್ಬಿಟ್ಟು. ಇವತ್ತು ಎಲ್ಲ ಕಡೆ ಕನ್ನಡಿಗರಿದ್ದಾರೆ. ಬೇಕಾಷ್ಟು ಡಾಕ್ಟರ್ಸು, ಬೇಕಾಷ್ಟು ಇಂಜಿನಿಯರ್ಸು, ಬೇರೆ ಬೇರೆ ಎಲ್ಲ ಕಡೆ ಹುದ್ದೆಗಳಿದ್ದಾರೆ. ಅವರೆಲ್ಲರೂ ಕನ್ನಡಿಗರು, ನಮ್ಮೂರು ಅಂತ ಹೆಮ್ಮೆ ಅನಿಸುತ್ತೆ. ಆದರೆ ಬೇಂದ್ರೆಯವರ ದೃಷ್ಟಿ ಒಳಗೆ ಅದಾಗತ್ತಲ್ಲಿ. ಇನ್ನೊಂದೇನು ಅಂದರೆ, ನಾವು ಪುಟ್ಟಣ್ಣ ನೆನೆಸ್ಕೋಬೇಕು. ಯಾಕೆಂದರೆ ಬೆಳ್ಳಿ ಮೋಡದಲ್ಲಿ ಆ ಮೂಡಲ ಮನೆಯ ಅದನ್ನು ಚಿತ್ರಣ ಮಾಡಿದ್ದಾರೆ. ಬೇಂದ್ರೆಯವರ ದೃಷ್ಟಿ ಒಳಗೆ ಆ ಬೆಳಗು ಅಂತೇನಿದೆಯಲ್ಲ, ಅನೇಕ ಕಡೆ ವಿ ಕೆ ಗೋಕಾಕ್ರವರಾಗಲಿ ಬೇರೆಯವರಾಗಲಿ ಬರೀತಾರೆ. ಆ ಬೆಳಗು ಕವನ ಇದೆಯಲ್ಲ, ಬೇಂದ್ರೆಯವರೊಂದು ಮಾಸ್ಟರ್ ಪೀಸ್ ಅಂತಂದ್ಬಿಟ್ಟು. ಶ್ರಾವಣ ಅಥವಾ ಬೆಳಗು ಅದು. ಅವ್ರು ಹೇಳ್ತಾರೆ, ಪ್ರಕೃತಿ ಪ್ರೀತಿ ಹೇಗೆ ಮಾಡಬೇಕು ಅನ್ನೋದಕ್ಕೆ ಆ ಬೆಳಗು ಕವನದಲ್ಲಿ ಹೇಳ್ಕೊಂಬರ್ತಾರೆ. ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ, ನುಣ್ಣಗೆ ಎರಕಾವ ಹೊಯ್ದ. ಪ್ರಾಯಶಃ ಇಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಬೆಳ್ಳಿ ಮೋಡ ನೋಡಿದ್ದೀರಿ. ಆ ಬೆಳ್ಳಿ ಮೋಡದ ಆ ಸುಂದರ ಗೀತೆ, ಆ ಚಿತ್ರೀಕರಣ, ಇದನ್ನೆಲ್ಲ ನಾವು ಪ್ರಕೃತಿ ನೆನೆಸ್ಕೊಂಡ್ರೆ ಬೇಂದ್ರೆಯವರ ಏನು ದೃಷ್ಟಿ ಇತ್ತಲ್ಲ ಅದನ್ನು ಪುಟ್ಟಣ್ಣ ಸಾಕಾರ ಮಾಡಿದ್ದಾರೆ ಅಂತಂದರೆ ತಪ್ಪಾಗಲಾರ್ದು. ಹಾಗಾಗಿನೇ ಇವತ್ತು ಕೂಡ ಹಳೆಯ ಚಲನಚಿತ್ರ ಗೀತೆಗಳಲ್ಲಿ ಒಂದು ಮಾಸ್ಟರ್ ಪೀಸ್ ಅಂತಂದರೆ ಮೂಡನ ಮನೆಯ ಮುತ್ತಿನ ನೀರಿನ. ಒಂದು ಸರಿ ಪೂನಾಯಿಂದ ಮುಂಬೈಗೆ ಬರ್ತಿದ್ದಾಗ ಶ್ರಾವಣ ಮಾಸ. ಆ ಶ್ರಾವಣ ಮಾಸದಲ್ಲಿ ಟ್ರೈನಲ್ಲಿ ಬರ್ತಿರ್ತಾರೆ. ಆ ಟ್ರೈನಲ್ಲಿ ಬರ್ತಾಗ ಖಂಡಾಳ ಘಾಟ್ ಬರುತ್ತೆ. ಆ ಖಂಡಾಳ ಘಾಟ್ ಆದಮೇಲೆ ಚಿಕ್ಕಿ ಬರುತ್ತೆ. ಎಲ್ಲರೂ ಚಿಕ್ಕಿ ತಿಂದಿರೋದು ಭಾಳ ಅಭ್ಯಾಸ ಇದೆ. ಆಗ ಆ ಶ್ರಾವಣದ ಎಲ್ಲ ಘಟ್ಟಗಳನ್ನು ನೋಡಿದವರು ಅಂತಂದರೆ ಬೇಂದ್ರೆ. ಯಾಕೆಂದರೆ ಆ ಶ್ರಾವಣ ಮಾಸಕ್ಕೆ ಬೇಂದ್ರೆ ಭಾಳಷ್ಟು ಕಡೆ ಬರ್ಕೊಂಡ್ಬರ್ತಾರೆ. ಶ್ರಾವಣ ಬಂತು ನಾಡಿಗೆ, ಬಂತು ನಾಡಿಗೆ, ಬಂತು ಬೀಡಿಗೆ, ಬಂತು ಶ್ರಾವಣ. ಶ್ರಾವಣ ಬಂತು ನಾಡಿಗೆ, ಬಂತು ಕಾಡಿಗೆ, ಬಂತು ಬೀಡಿಗೆ, ಬಂತು ಶ್ರಾವಣ. ಬಂತು ಶ್ರಾವಣ. ಕಡಲಿಗೆ ಬಂತು ಶ್ರಾವಣ, ಕುಡಿದಾಂಗ ರಾವಣ. ಕಡಲಿಗೆ ಬಂತು ಶ್ರಾವಣ, ಕುಡಿದಾಂಗ ರಾವಣ. ಕುಣಿದಾವ ಗಾಳಿ ಭೈರವನ ರೂಪ ತಾಳಿ. ಶ್ರಾವಣ ಬಂತು ಶ್ರಾವಣ, ಬಂತು ಶ್ರಾವಣ. ಬನ ಬನ ನೋಡು, ಬನ ಬನ ನೋಡು ಈಗ ಹ್ಯಾಂಗ, ಮದುವಿ ಮಗನಾಂಗ. ತಲೆಗೆ ಬಾಸಿಂಗ ಕಟ್ಟಿಕೊಂಡು ನಿಂತಾವ ಹರ್ಷಗೊಂಡು. ಶ್ರಾವಣ ಬಂತು ನಾಡಿಗೆ, ಬಂತು ಕಾಡಿಗೆ, ಬಂತು ಬೀಡಿಗೆ, ಬಂತು ಶ್ರಾವಣ. ಪ್ರಾಯಶಃ ಅಶ್ವತ್ಥರವರು ಹಾಡು ಕೇಳಬೇಕಿದು. ಶ್ರಾವಣ ಅವ್ರನ್ನ ನೆನೆಸ್ಕೊಳ್ಬೇಕು ಅಂದರೆ ನಮ್ಮ ಅಶ್ವಥ್ ಅವರು ಬೇಂದ್ರೆಯವರ ಗೀತೆಗಳಿಗೆ ಒಂದು ಹೊಸ ರೂಪವನ್ನು ಕೊಟ್ಟವರು ಅಂತಂದರೆ ನಮ್ಮ ನರಸಿಂಹಸ್ವಾಮಿಯವರಾಗ್ಬೋದು, ಮೈಸೂರು ರಂಗಸ್ವಾಮಿಯವರಾಗ್ಬೋದು, ಅಥವಾ ಕಾಳಿಂಗರಾಯರಾಗ್ಬೋದು, ಅಥವಾ ಅಶ್ವತ್ಥರವರಾಗ್ಬೋದು. ಹಾಗಾಗಿನೇ ಈಗಲೂ ಕೂಡ ಯಾವುದೇ ಕನ್ನಡ ಸಂಗೀತಗಾರರಲ್ಲ, ಅದರಲ್ಲೂ ಭಾವಗೀತೆಗಳು ಹಾಡೋರು ಬೇಂದ್ರೆಯವರ ಗೀತೆ ಇಲ್ದಿರ ಯಾವುದೂ ಇಲ್ಲ. ಯಾವುದೋ ಒಂದು ರೀತಿ ಒಳಗೆ ಒಂದೆರಡು ಗೀತೆಗಳನ್ನು ಇವತ್ತು ಕೂಡ ಹಾಡೋಂಥ ಸಂಪ್ರದಾಯ ಇಟ್ಕೊಂಡಿದ್ದಾರೆ ನಮ್ಮ ಕನ್ನಡ ಸಂಗೀತಗಾರರಲ್ಲಿ. ಮತ್ತು ಇನ್ನೊಂದು ಅಂದರೆ ಅದೇನೇ ನಾವು ಶರಪಂಜರ ಒಳಗೆ ಇನ್ನೊಂದು ಒಳ್ಳೆಯ ಗೀತೆಯನ್ನು ನೋಡ್ಬೋದು. ಅದು ಕೂಡ ಪುಟ್ಟಣ್ಣ ಅವರ ನಿರ್ದೇಶಕದಲ್ಲಿ. ಸೂರ್ಯ, ಚಂದ್ರ, ನಕ್ಷತ್ರ, ಆಕಾಶ ಒಂದನ್ನೊಂದು ವಿರೋಧಿಸಿದೆ, ಅನಂತ ಕಾಲದಿಂದ ಕೂಡಿ ಬಾಳ್ತಾ ಇದೆ. ಇವತ್ತು ಕೂಡ ಕೂಡಿ ಬಾಳೋದಕ್ಕೆ ನಾವು ಅದನ್ನು ನೆನೆಸ್ಕೋಬೋದು. ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಸೂರ್ಯನ ಬಿಂಬಕ್ಕೆ ಚಂದ್ರನ ಬಿಂಬವು ರಂಭಿಸಿ ನಗೆಯಲ್ಲಿ ಮೀಸುತ್ತಿದೆ. ಅದನ್ನು ಅಷ್ಟೇ ಪುಟ್ಟಣ್ಣ ಅವರು ಎಷ್ಟು ಸೊಗಸಾಗಿ ಅದನ್ನು ನಿರ್ಮಿಸ್ಯಾರೆ ಅಂತಂದರೆ ನಿಮಗೆ ಗೊತ್ತಿದೆ. ಇಲ್ಲಿ ರಾಗರತಿ ಅಂತ ಒಂದು ಬರೀತಾರೆ. ಸಂಜೆಯ ಭಾವಗಳನ್ನು ಮುಗಿಲ ಮಾರಿಗೆ ರಾಗರತಿಯ ನಂಜ ಏರಿತ್ತ, ಆಗ ಸಂಜಿಯಾಗಿತ್ತ. ಮುಗಿಲ ಮಾರಿಗೆ ರಾಗರತಿಯ ನಂಜ ಏರಿತ್ತ, ಆಗ ಸಂಜಿಯಾಗಿತ್ತ. ನೆಲದ ಅಂಚಿಗೆ ಮಂಜಿನ ಮುಸುಕು ಹ್ಯಾಂಗೋ ಬಿದ್ದಿತ್ತ, ಗಾಳಿಗೆ ಮೇಲಕ್ಕೆದ್ದಿತ್ತ. ಅವ್ರು ಇನ್ನೂ ಒಂದು ಕಡೆ ಹೇಳ್ತಾರೆ, ನಾರಿ ನಿನ್ನ ಮಾರಿ ಮೇಲೆ ನಗೀನವೆಲ್ಲ ಆಡುತ್ತಿತ್ತ ಓಡುತ್ತಿತ್ತ, ಮುಗಿಲ ಕಡೆಗೆ ನೋಡುತ್ತಿತ್ತ ಅಂತ. ಈ ಹಾಡುಗಳನ್ನ ಇವತ್ತು ಅಫ್ಕೋರ್ಸ್ ನೀವೆಲ್ಲರೂ ಭಾಳ ಹಿರಿಯರು, ನಿಮಗೆ ಈ ಹಾಡುಗಳ ಪರಿಚಯ ಇದೆ. ಆ ಭಾವಗೀತೆಗಳ ಆ ರುಚಿಯನ್ನು ನೀವೆಲ್ಲ ಅನುಭವಿಸಿರೋರಲ್ಲಿ.
ಮತ್ತು ಭಾಳ ಚೆನ್ನಾಗಿ ಬರ್ತಾರೆ. ಬೆಳಗಿನ ಜಾವ ಆ ವರ್ಣನೆ ಇನ್ನೊಂದು ಕಡೆ ತುಂಬ ಚೆನ್ನಾಗಿ ಬರೀತಾರೆ. ಏಳು ಚಿನ್ನ ಬೆಳಗಾಯ್ತು ಅಣ್ಣ ಮೂಡಲವು ತೆರೆಯ ಕಣ್ಣ, ನಕ್ಷತ್ರ ಜಾರಿ ತಮವೆಲ್ಲ ಸೋರಿ ಮಲಗಿಹುದು ಬಾಣ ಬಣ್ಣ, ಜೇನ್ನೊಣದ ಹೆದಗೆ ಹೂಬಾಣ ಹೂಡಿ ಜಮ್ಮೆಂದ ಬಿಟ್ಟ ಮಾರ, ಗುಡಿಗೋಪುರಕ್ಕೂ ಬಲೆ ಬೀಸಿ ಬಂದ ಅಗೋ ಬೆಳಕು ಬೇಟೆಗಾರ. ಏಳು ಚಿನ್ನ ಬೆಳಗಾಯ್ತು ಅಣ್ಣ ಮೂಡಲವು ತೆರೆಯ ಕಣ್ಣ. ಭಾಳ ಸೊಗಸಾಗಿ ಬರ್ಕೊಂಡು ಬರ್ತಾರೆ ಆ ಮೂಡಣದ ಬೆಳಗಿನ ಜಾವಂದ. ಇನ್ನೊಂದೇನು ಅಂದರೆ, ಮಳೆ ಬಂದರೆ ನಾವು ಒಳಗಿರ್ತೀವಿ, ಯಾಕೆಂದರೆ ಮಳೆ ಬರ್ತಾ ಇದೆಯಲ್ಲ ಅಂತ. ಆದರೆ ಬೇಂದ್ರೆ ಚೆನ್ನಾಗಿ ಹೇಳ್ತಾರೆ, ಮಳೆ ಬಂದಾಗ ಅದರ ಸವಿಯನ್ನು ಅರಿಯಿರಿ, ಅದರ ರುಚಿದಿರಿ, ಅದು ಎಷ್ಟು ಚೆನ್ನಾಗಿದೆ ಅಂತ ಬರೀತಾರೆ. ಅವರೇ ಹೇಳ್ತಾರೆ, ಮಳೆ ಬರುವ ಕಾಲಕ್ಕೆ ಒಳಗ್ಯಾಕ ಕೂತೀರಿ, ಇಳೆಯೊಳಗ ಜಳಕ ಮಾಡೋಣ, ಇಳೆಯೊಳಗ ಜಳಕ ಮಾಡೋಣ, ಮೋಡಗಳ ಆಟನ ನಾವು ನೀವು ನೋಡೋಣ ಅಂತ. ಆ ಮಳೆಯ ಅವ್ರು ಬೇಂದ್ರೆಯವರ ಆ ಕಲ್ಪನೆಗೆ ಒಂದು ನಿಜಕ್ಕೂ ಸೊಗಸು ಅಂತ ಕಾಣಿಸುತ್ತೆ. ಇನ್ನೊಂದೇನು ಅಂದರೆ, ನಾನೀಗಾಗಲೇ ಹೇಳಿದಾಗೆ ಬೇಂದ್ರೆಯವರ ಸಂಸಾರ ಹೂವಿನ ಹಾಸಿಗೆ ಅಂತೂ ಹಾಗೇ ಇರಲ್ಲ. ಆದರೆ ಅದರಲ್ಲೂ ಕೂಡ ಅವರು ನಾನು ಬಡವಿ ಆತ ಬಡವ ಅಂತ ಬರ್ಕೊಂಬರ್ತಾರೆ. ಎಷ್ಟು ಸೊಗಸಾಗಿ ಬರೀತಾರೆ. ಅವರ ಜೀವನದ ಏನೆಲ್ಲ ನೋವು ನಲಿವುಗಳು ಬೇರೆ ಏನಿದ್ರೂ ಕೂಡ ಅವರು ಬರೀತಾರೆ ಅವರಲ್ಲಿ. ನಾನು ಬಡವಿ ಆತ ಬಡವ ಒಲವೇ ನಮ್ಮ ಬದುಕು, ನಾನು ಬಡವಿ ಆತ ಬಡವ ಒಲವೇ ನಮ್ಮ ಬದುಕು, ಬಳಸಿಕೊಂಡೆವು ಅದನ್ನೇ ನಾವು ಅದಕ್ಕೂ ಇದಕ್ಕೂ ಎದಕ್ಕೂ. ಪ್ರಾಸಕ್ಕೆ ಪ್ರಾಯಶಃ ಬೇಂದ್ರೆಯವ್ರು ಬಿಟ್ಟಿಲ್ಲ ಅಂತ ಕಾಣಿಸುತ್ತೆ. ಬಳಸಿಕೊಂಡೆವು ನಾವು ಅದಕ್ಕೂ ಇದಕ್ಕೂ ಎದಕ್ಕೂ, ಹತ್ತಿರಿರಲಿ ದೂರವಿರಲಿ ಅವನ ರಂಗಸಾಲೆ, ಕಣ್ಣು ಕಟ್ಟುವಂಥ ಮೂರ್ತಿ ಕವಿಗೆ ಮೆಚ್ಚಿನೋಲೆ, ನಾನು ಬಡವಿ ಆತ ಬಡವ ಒಲವೇ ನಮ್ಮ ಬದುಕು. ಇವತ್ತು ಆ ಒಲವು ಅನ್ನೋದು ಕ್ವಶ್ಚನ್ ಮಾರ್ಕ್ ಹಾಕೂತಿದೆ. ಆ ಒಲವು, ಸಾಮರಸ್ಯ, ಜೀವನ ಇವು ನಾವು ಅನುಭವಿಸಿದ್ರೆ ಪ್ರಾಯಶಃ ಈಗಿನ ಕಾಲದವ್ರಿಗೆ ಟೈಮ್ ಇಲ್ಲ. ಓದೋದಾಗಲಿ ಕೇಳೋದಕ್ಕಾಗಲಿ, ಮನೆಯೊಳಗೆ ಗಂಡ ಹೆಂಡತಿ ಮಾತಾಡೋಕ್ಕೆ ಟೈಮ್ ಇಲ್ಲ ಬಿಡಿ, ಅದು ಬೇರೆ. ಆದರೆ ಒಲವು, ಸಾಮರಸ್ಯ ಅನ್ನೋದಕ್ಕೆ ಬೇಂದ್ರೆಯವರ ಕವನಗಳಾಗಲಿ ಅಥವಾ ಅನೇಕ ಪದ್ಯಗಳು ಬೇರೆ ಕೇಳಿದಾಗ ನಮಗನ್ಸುತ್ತಲ್ಲಿ. ಅವರು ಇನ್ನೂ ಒಂದು ಚೆನ್ನಾಗಿ ಹೇಳ್ತಾರೆ. ಇದನ್ನು ಬೇಂದ್ರೆ ಅವರು ಇನ್ನೊಂದೇ ಅಂದರೆ, ಒಂದು ಸಾರಿ ಹೆಂಡತಿ ಜೊತೆಗೆ ಜಗಳ ಆಡ್ತಾರೆ, ಅಥವಾ ಇನ್ನೂ ಒಂದು ಹೇಳಿದ್ರೆ ಗೆಳೆಯರ ಗುಂಪು ಒಡೆದೋಗುತ್ತೆ. ಆ ಒಡೆದೋದಾಗ ಅವ್ರು ಹೇಳ್ತಾರೆ, ಇದನ್ನು ಯಾಕೆ ಈಗ ಮಾಡ್ಕೊತೀರಿ ಅಂತಾರೆ. ಅವ್ರು ಹೇಳ್ತಾರೆ, ಆಡದಿರು ಮನದನ್ನೇ ಎನಗೆ ಇದಿರಾಡದಿರು, ಆಡದಿರು ಮನದನ್ನೇ ಎನಗೆ ಇದಿರಾಡದಿರು, ಮಾಡದಿರು ಬಾಳನ್ನು ಬೇಳೆಯಂತೆ, ಕೂಡಿರಲಿ ಬಾಳು ಇಡಿಗಾಳಿನಂತೆ, ಕೂಡಿರಲಿ ಬಾಳು ಇಡಿಗಾಳಿನಂತೆ ಅಂತ. ಇನ್ನೊಂದು ಹೇಳ್ತಾರೆ, ಒಂದು ಸಾರಿ ಹೆಂಡತಿ ಜೊತೆಗೆ ಜಗಳ ಆಡ್ತಾರೆ. ಜಗಳ ಆಡಿದಾಗ ಅವ್ರು ಬರೆಯೋದೆಂಥದ್ದು, ಕುಣಿಯೋಣು ಬಾರ ಕುಣಿಯೋಣು ಬಾರ, ತಾಳಾಕ ತಂತ್ಯಾಕ ಕಾಗದ ಚಿಂತ್ಯಾಕ ರಾಗದ ಚಿಂತ್ಯಾಕ, ಹೆಜ್ಜಾಕ ಗೆಜ್ಜಾಕ ಕುಣಿಯೋಣು ಬಾ ಅಂತಾರೆ. ಅವರ ಜೀವನವನ್ನು ಅವರು ಅನುಭವಿಸಿದ ರೀತಿ ಹಾಗಿತ್ತು. ಇನ್ನೂ ಒಂದು ಕಡೆ ಚೆನ್ನಾಗಿ ಹೇಳ್ತಾರೆ, ಯಾರಿಗೂ ಹೇಳೋಣು ಬೇಡ, ಯಾರಿಗೂ ಹೇಳೋಣು ಬೇಡ, ಹಾರ ಗುದರಿ ಬೆನ್ನ ಏರಿ ಸ್ವಾರರಾಗಿ ಕೂತು ಹಂಗ ದೂರ ದೂರ ಹೋಗುವಂತ ಯಾರಿಗೂ ಹೇಳೋಣು ಬೇಡ ಅಂತಾರೆ. ಇನ್ನೊಂದು ಅಂದರೆ ವಾತ್ಸಲ್ಯದ ಭಾವನೆಗಳನ್ನು ಬೇಂದ್ರೆಯವರು ಚೆನ್ನಾಗಿ ಹೇಳ್ತಾರೆ. ಮಲ್ಲಿಗೆ ಮಂಟಪದಾಗ ಗಲ್ಲ ಗಲ್ಲ ಹಚ್ಚಿಕೊಂಡು ಮೆಲ್ಲದನೆಲೆ ಹಾಡೋಣಂತ ಯಾರಿಗೂ ಹೇಳೋಣು ಬೇಡ, ಯಾರಿಗೂ ಹೇಳೋಣು ಬೇಡ ಅಂತ. ಅವರಿಗೆ ನಾನೀಗಾಗಲೇ ಹೇಳಿದಾಗೆ 3 ಮಕ್ಕಳು ಉಳಿದಿದ್ದು. ಈಗ ಇನ್ನೂ ಒಬ್ಬರು ಇಲ್ಲ, ವಾಮನ ಬೇಂದ್ರೆಯವರು. ಆದರೆ ಒಂದು ಸಾರಿ ಬೇಂದ್ರೆಯವರು ಕೆಲಸದಲ್ಲಿದ್ದಾಗ ರಾಣಿಬೆನ್ನೂರಿಂದ ಬರೋ ಅಷ್ಟೊತ್ತಿಗೆ, ಅವ್ರ ಮನೆಗೆ ತಲುಪೋ ಅಷ್ಟೊತ್ತಿಗೆ ಅವರ ಮಗಳು ಲಲಿತಾ ತೀರೋಗಿರ್ತಾಳೆ. ಪ್ರಾಯಶಃ ಅದೊಂದು ಶೋಕಗೀತೆ. ಇದನ್ನು ಬೇರೆ ರೀತಿ ಒಳಗೆ ಏನೇನೋ ಹಾಡಿದ್ದಾರೆ ಅಂತ ಇಟ್ಕೊಳ್ಳಿ. ಆ ಶೋಕಗೀತೆ ಬೇಂದ್ರೆ ಹೆಂಡತಿ ಇರೋ ತನಕ ಅದನ್ನು ಹೇಳಿರಲ್ವಂತೆ. ಬೇಂದ್ರೆ ಹೆಂಡತಿ ತೀರ್ಕೊಂಡ್ಮೇಲೆ ವಾಮನ ಬೇಂದ್ರೆಗೆ ಹೇಳಿದ್ದಂತೆ ಈ ಪದ್ಯ. ನೀ ಹಂಗ ನೋಡಬೇಡ ನನ್ನ, ನೀ ಹಂಗ ನೋಡಬೇಡ ನನ್ನ, ನೀ ಹಂಗ ನೋಡಿದರೆ ನಾ ತಿರೋಗಿ ಹ್ಯಾಂಗ ನೋಡಲೇ ನಿನ್ನ. ಸಂಸಾರ ಸಾಗರದಾಗ ಲೆಕ್ಕವಿರದಷ್ಟು ದುಃಖದ ಬಂಡಿ, ಸಂಸಾರ ಸಾಗರದಾಗ ಲೆಕ್ಕವಿರದಷ್ಟು ದುಃಖದ ಬಂಡಿ, ನಾ ಬಲ್ಲೆ ನನಗೆ ಗೊತ್ತಿಲ್ಲದಿದ್ದರೂ ಎಲ್ಲಿ ಆಚೆಯ ದಂಡಿ. ಮಲಗಿರುವ ಕೂಸು ಮಲಗಿರಲಿ ಅಲ್ಲಿ, ಮುಂದಿನದು ದೇವರ ಚಿತ್ತ,
ಮಲಗಿರುವ ಕೂಸು ಮಲಗಿರಲಿ ಅಲ್ಲಿ, ಮುಂದಿನದು ದೇವರ ಚಿತ್ತ. ನಾ ತಡಿಲಾರೆ ಅದು, ಯಾಕ ನೋಡ್ತೀ ಮತ್ತ ನೀ ನನ್ನ ಅತ್ತ ಇತ್ತ. ನಿನ್ನ ಕಣ್ಣಿನಾಗ ಕಾಲೂರಿ ಮಳೆಯು ನಡನಡಕ ಹುಚ್ಚನಾಗಿ ಯಾಕ. ಹನಿ ಹೊಡೆಯ ಲೆಕ್ಕ ಬಂದಂತ ಮೋಡ ತಡದಂಗ ಗಾಳಿಯ ತೆವಕ. ಅತ್ತಾರೆ ಹತ್ತು ಬಿಡು, ಅತ್ತಾರೆ ಹತ್ತು ಬಿಡು, ಹೊನಲು ಬರಲಿ ನಕ್ಯಾಕ ಮರಸತಿ ದುಃಖ. ಎಡೆಬೆಡೆಸು ಕೆಡವು, ಎಲೆ ಬಡಸಿ ಕೆಡವು, ಬಿರಿಗಣ್ಣು ಬೇಡ ತುಟಿ ಕಚ್ಚಿ ಹಿಡಿಯದರು ಬಿಕ್ಕ ಬಿಕ್ಕ. ಅವ್ರು ಹೇಳ್ತಾರೆ, ಅತ್ತಾರೆ ಹತ್ತು ಬಿಡು, ಹೊನಲು ಬರಲಿ ನಕ್ಯಾಕ ಮರಸತಿ ದುಃಖ. ಈ ಹಾಡನ್ನು ಎಷ್ಟೋ ರೀತಿ ಒಳಗೆ ಬೇರೆ ಬೇರೆ ರೀತಿ ಒಳಗೆ ಹಾಡಿದ್ದಾರೆ. ಆದರೆ ನಿಜವಾದ ರೀತಿ ಒಳಗೆ ಇದೊಂದು ಶೋಕಗೀತೆ. ನೀ ಹಂಗ ನೋಡಬೇಡ ನನ್ನ. ಇದನ್ನು ವಾಮನ ಬೇಂದ್ರೆಯವರೇ ಕೂಡ ಅನೇಕ ಕಡೆ ಬರ್ಕೊಂಡ್ಬರ್ತಾರೆ. ಇದನ್ನು ಅಣ್ಣ ನನಗೆ ಅಮ್ಮ ತೀರ್ಕೊಂಡ್ಮೇಲೆ ನನಗೆ ಹೇಳಿದ್ದಾರೆ ಅಂತ ಅಂದ್ಬಿಟ್ಟು. ಬೇಂದ್ರೆ ಒಳಗೆ ಇನ್ನೊಂದೇನು ಅಂದರೆ, ಅವರಿಗೆ ಅನೇಕ ಪ್ರಾಣಿಗಳು ಕಂಡ್ರಂತೂ ಭಾಳ ಇಷ್ಟ. ಅವರ ಅನೇಕ ಗೀತೆಗಳು ನೀವು ನೋಡ್ಬೋದು. ಪಾತ್ರಗಿತ್ತಿ ಪಕ್ಕ ನೋಡಿದ್ದೇನೆ ಅಕ್ಕ, ಅಥವಾ ಬಾ ಭೃಂಗವೇ ಪರಾಗ ಅನ್ನೋದರಲ್ಲಿ ಬರ್ಕೊಂಬರ್ತಾರೆ. ಒಂದು ಸರಿ ದಿಲ್ಲಿ ಒಳಗೆ ಫಸ್ಟ್ ಕ್ಲಾಸ್ನಲ್ಲಿ ಕೂತ್ಕೊಂಡು ಡಿಲ್ಲಿಗೆ ಹೋಗ್ತಾ ಇರ್ತಾರೆ. ಆ ದಿಲ್ಲಿಗೆ ಹೋಗ್ತಿದ್ದಾಗ ರಾತ್ರಿ ಎಚ್ಚರ ಆದಾಗ ಒಂದು ಕರಡಿ ಬಂದಿರುತ್ತೆ. ಆಮೇಲೆ ತಿರ್ಗಾ ಮುಜಿಡ್ಕೊಂಡು ಅಲ್ಲೇ ಕೂತ್ಕೊಂಡಿರುತ್ತೆ. ನಿಲ್ದಾಣ ಬಂದಾಗ ಮತ್ತೆ ಅದು ಇಳಿದು ಹೊರಟೋಯ್ತು. ಆದರೆ ಬೇಂದ್ರೆಯವರಿಗೆ ಕಂಡಿದ್ದೇ ಬೇರೆ. ಅವ್ರು ಇಷ್ಟು ಚೆನ್ನಾಗಿ ಬರ್ತೀಯಾರ ನೋಡಿ. ಕಬ್ಬಿಣ ಕೈಗಡ ಕುಣಿಗೋಲು ಕೂದಲು ಕಂಬಳಿ ಹೊದ್ದಾವ ಬಂದಾನ. ಕಬ್ಬಿಣ ಕೈಗಡ ಕುಣಿಗೋಲು ಕೂದಲು ಕಂಬಳಿ ಹೊದ್ದಾವ ಬಂದಾನ. ಗುಣುಗುಣು ಗುಟ್ಟುತ್ತ ಕಡಗವ ಕುಟ್ಟುತ್ತ ಕರಡಿಯ ನಾಡಿಸುತ್ತ ನಿಂದಾನ. ಆದರೆ ಆ ಪದ್ಯದ ಕಡೆ ಒಳಗೆ ನಮ್ಮ ಜೀವನ ಎಂಥದ್ದು ಅಂತ ಬರೀತಾರೆ. ಕರಡಿ ಕುಣಿತಕ್ಕಿಂತ ನರರ ಬುದ್ಧಿಯ ಕುಣಿತ ಮಿಗಿಲಹುದು ಕವಿ ಕಂಡು ನುಡಿದಾನ ಅಂತ. ಅದಕ್ಕಿಂತ ಯಾಕೆಂದರೆ ನಾವು ಕರಡಿನೇ ಇಟ್ಕೊಂಡು ಕೂದಲನ್ನ ಕಿತ್ಕೊಂಡು ವ್ಯಾಪಾರ ಮಾಡುವಂಥ ಜನ ನಾವು. ಅದಕ್ಕೆ ಅವ್ರು ಹೇಳ್ತಾರೆ, ಕರಡಿ ಕುಣಿತಕ್ಕಿಂತ ನರರ ಬುದ್ಧಿಯ ಕುಣಿತ ಮಿಗಿಲವುದು ಕವಿ ಕಂಡು ನುಡಿದಾನ ಅಂತ. ಇನ್ನೂ ಒಂದು ಭಾಳ ಸಾಮಾಜಿಕನ ಕಟ್ಟುಪಾಡುವಾಗ ಭಾಳ ಇತ್ತು. ಯಾಕೆಂದರೆ ಪುಟ್ಟ ವಿಧವೆ ಅವರ ಬರೆದ ಇನ್ನೊಂದು ಭಾಳ ಒಳ್ಳೆಯ ಗೀತೆ ಅದು. ಯಾಕೆಂದರೆ ಆಗಿನ ಕಾಲದಲ್ಲಿ ಪುಟ್ಟ ವಿಧವೆ, ಬಾಲ ವಿಧವೆ ಬಗ್ಗೆ ಬರ್ಕೊಂಡು ಬರ್ತಾರೆ. ಅವ್ರು ಹೇಳ್ತಾರೆ, ಆ ಸಾಮಾಜಿಕ ಪ್ರಜ್ಞೆ ಬಗ್ಗೆ, ಸಮಸ್ಯೆಗಳ ಬಗ್ಗೆ ಹೇಳ್ತಾರೆ. ಮಗುವು ಬಂದಿಹ ಇರಕ್ಕೆ ತಂದೆ ಏರಿದ ಪರಕೆ. ಮಗು ಆಗಿರುತ್ತೆ, ಮಗು ಬಂದ ತಕ್ಷಣ ತಂದೆ ಆಗಲೇ ತೀರ್ಕೊಂಡಿರ್ತಾರೆ. ಮಗುವು ಬಂದಿಹೆ ಇಹಕ್ಕೆ ತಂದೆ ಏರಿದ ಪರಕೆ. ತಲೆಭಾರ ಇಳಿದಿತ್ತು, ಅಂಗಾರ ಬೆಳೆದಿತ್ತು, ಮೈಯನ್ನು ಮುಚ್ಚಿತ್ತು ಕೆಂಪು ಸೀರೆ. ಆದರಯ್ಯೋ ಪಾಪ ಆಕೆ ಇನ್ನೂ ಮಗುವು, ಸಿಂಗಾರವಿರದೆ ಆ ಮಾತೆ ಬೇರೆ. ಕುರುಡು ಧರ್ಮಕ್ಕೆ ಸ್ಮಾರಕವು ನಿಂತಂತಾಕೆ. ಕುರುಡು ಧರ್ಮಕ್ಕೆ ಸ್ಮಾರಕವು ನಿಂತಂತಾಕೆ, ಮೈಮರೆತು ನಿಂತಾಗೆ ಗೂಗೆ ಹಾಡಿತ್ತು ಅಂತ. ಆ ಪುಟ್ಟ ವಿಧವೆಯ ಬಗ್ಗೆ ಭಾಳ ಸೊಗಸಾಗಿ ಅದನ್ನು ಬರ್ಕೊಂಬರ್ತಾರೆ. ಇನ್ನೂ ಒಂದೇನು ಅಂದರೆ, ಆಗ ಮಹಾಲಕ್ಷ್ಮಿಯ ಉಪಾಸಕರು ಗೊಂದಲಿಗರು, ಅವರು ಭಾಳ ಪ್ರಕೃತಿ ದೇವಿಯ ಆರಾಧಕರು. ಚೈತನ್ಯದ ಪೂಜೆಯ ಬಗ್ಗೆ ಒಂದು ಭಾಳ ಚೆನ್ನಾಗಿ ಬರ್ತಾರೆ. ಪ್ರಾಯಶಃ ಇದನ್ನು ಭಾಳ ಜನ ಕೇಳಿದ್ದೀರಿ. ಅದರಲ್ಲೂ ಅಶ್ವತ್ಥರವರ ಆ ಕಂಚಿನ ಕಂಠದ ಸಿರಿ ಒಳಗೆ ನೀವು, ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು ಕುರುಡು ಕಾಂಚಾಣ. ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು ಕುರುಡು ಕಾಂಚಾಣ. ಬಾಣಂತಿ ಎಲುಬಾಸ ಬಾಣದ ಬಿಳುಪಿನ ಕಾಣದ ಕಿರುಗೆಜ್ಜೆ ಕಾಲಾಗ ಇತ್ತು. ಬಡವರ ಒಡಲಿನ ಒಡಬಾನಲದಲ್ಲಿ ಸುಡು ಸುಡು ಪಂಜು ಕೈಯೊಳಗಿತ್ತು, ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು. ಭಾಳ ಸೊಗಸಾದ ಗೀತೆ ಅವರು. ಇನ್ನೊಂದು ಚೆನ್ನಾಗಿ ಬರೀತಾರೆ, ಅನ್ನಾವತಾರನ ಬರೀತಾರೆ. ಅವ್ರು ಹೇಳ್ತಾರೆ, ಎಲ್ಲ ದೇವರು ಬಂದು ತಲ್ಲಣಗೊಂಡರು, ಇಲ್ಲಿಯವರ ಕಾಟ ಇಲ್ಲುಡಿಯಿತಲ್ಲ, ಅನ್ನ ದೇವರು ಮಾತ್ರ ಇನ್ನೂ ಬರಲಿಲ್ಲ. ಅನ್ನಾವತಾರ ಅಂತ ಬರ್ಕೊಂಬರ್ತಾರೆ. ಒಂದು ಸಾರಿ ಅವ್ರ ತಾಯಿ ಇದ್ದಾಗ, ನೀರು ಬಿಸಿಯಾಗಿದೆ ಕಣೋ, ಸ್ನಾನ ಮಾಡು ಅಂತಾರೆ. ನೀರು ಕಾದಿದೆ, ಸ್ನಾನ ಮಾಡೋಕ್ಕೆ ಹೋಗು ಅಂತ. ಆಗ ಬಂದಿದ್ದೇನೆ ಪ್ರಾಯಶಃ ಗಂಗಾವತರಣ. ಇಳಿದು ಬಾ ತಾಯಿ ಇಳಿದು ಬಾ, ಹರನ ಜಡೆಯಿಂದ ಹರಿಯ ಮುಡಿಯಿಂದ ನುಸುಳಿ ಬಾ, ದೇವರ ತಣಿಸಿ ಬಾ, ಚರಾಚರಳಿಗೆ ಉಣಿಸಿ ಬಾ, ದಿಗಂತದಲ್ಲಿ ಹರಿಸಿ ಬಾ, ಬಾರೆ ಇಳಿದು ಬಾ ತಾಯಿ ಇಳಿದು ಬಾ. ಪ್ರಾಯಶಃ ಇದನ್ನು ಕಾಳಿಂಗರಾಯರು ಆ ಕಾಲದಲ್ಲಿ ಸೊಗಸಾಗಿ ಆಡಿ
ಒಂದು ಸಾರಿ ಅಲ್ಲ, ಒಂದು ಸಾರಿ ಹಾಡಿದ್ರೆ ಒನ್ಸ್ ಮೋರ್ ಅಂತ ಹೇಳಿ ಅನೇಕ ಸಾರಿ ಹಾಡಿದವರು, ಬೇಂದ್ರೆಯವರನ್ನ ಪರಿಚಯ ತುಂಬ ಮಾಡಿಸ್ಕೊಟ್ಟವರು ಅಂದರೆ ಕಾಳಿಂಗರಾಯರು. ಅದರಲ್ಲೂ ಇಳಿದು ಬಾ ತಾಯಿ ಇಳಿದು ಬಾ ಆ ಹಾಡಿನಲ್ಲಿ. ನಾನೀಗಾಗಲೇ ಹೇಳಿದೆ, ಅವರಿಗೆ ಎಲ್ಲಿ ಮಲ್ಲಿ ಪಾರಿ ತಾರಿ ಎಲ್ಲ ಗೊತ್ತಿತ್ತು. ಪ್ರಿಯಕರನಿಗಾಗಿ ಕಾಯೋ ಈ ಹಾಡು ಪ್ರಾಯಶಃ ಜನಪ್ರಿಯ ಗೀತೆಗಳಲ್ಲಿ ಒಂದು. ಬೇಂದ್ರೆಯವರ ಸಾಕ್ಷ್ಯಚಿತ್ರ ನೀವು ನೋಡಿದ್ರೆ ಮೊಟ್ಟ ಮೊದಲು ಗಿರೀಶ್ ಕಾರ್ನಾಡರು ಇದನ್ನೇ ಒಂದು ಹಳೇ ರೆಕಾರ್ಡು ಯಾವುದೋ ಒಂದು ಹೋಟ್ಲ್ನಲ್ಲಿ ಹಾಕಿರ್ತಾರೆ. ಇನ್ನು ಯಾಕ ಬರಲಿಲ್ಲವ ಹುಬ್ಬಳ್ಳಿಯವ, ವಾರದಾಗ 3 ಸರ್ತಿ ಬಂದು ಹೋದವ. ಇನ್ನು ಯಾಕ ಬರಲಿಲ್ಲವ ಹುಬ್ಬಳ್ಳಿಯವ, ವಾರದಾಗ 3 ಸರ್ತಿ ಬಂದು ಹೋದವ. ಭಾರಿ ಜರ್ದ ವಾರಿ ರುಮಾಲ್ ಸುತ್ತಿಕೊಂಡವ, ತುಂಬ ಮೀಸಿ ತೀಡಿಕೋತ ಹುಬ್ಬ ಹಾರ್ಸವ. ಮಾತು ಮಾತಿಗೆ ನಕ್ಕು ನಗಿಸಿ ಆಡಿ ಸ್ಯಾಡವ, ಏನು ಅಂದರೆ ಏನೋ ಕಟ್ಟಿ ಹಾಡ್ಯಾವ. ಇನ್ನು ಯಾಕ ಬರಲಿಲ್ಲವ ಹುಬ್ಬಳ್ಳಿಯವ, ವಾರದಾಗ 3 ಸರ್ತಿ ಬಂದು ಹೋದವ. ಎಲ್ಲಿ ಮಲ್ಲಿ ಪಾರಿ ತಾರಿ ನೋಡಿರೇನ್ರವ್ವ. ನಾನಾಗಲೇ ಹೇಳಿದೆ, ಅವ್ರು ಚಿಕ್ಕ ಹುಡುಗರ ಕೇಳಿದ್ದನ್ನು ಅವ್ರು ಬರೆದಿದ್ದು ನೋಡಿ. ಎಲ್ಲಿ ಮಲ್ಲಿ ಪಾರಿ ತಾರಿ ನೋಡಿರೇನ್ರವ್ವ, ನಿಂಗಿ ಸಂಗಿ ಸಾವಂತೀರಿ ಎಲ್ಲ ನನ್ರವ್ವ. ಸೆಟ್ಟರ್ ಹುಡುಗ ಸಿಡ್ಕೊಂಡೋದ ಅಂತ ನನ್ ಜೀವ, ಹಾದಿ ಬೀದಿ ಹುಡುಕ್ತೈತೆ ಬಿಟ್ಟೆಲ್ಲ ಯಾವ. ಇನ್ನು ಯಾಕ ಬರಲಿಲ್ಲವ ಹುಬ್ಬಳ್ಳಿಯವ, ವಾರದಾಗ 3 ಸರ್ತಿ ಬಂದು ಹೋದವ. ಸೊಗಸಾದ ಗೀತೆ. ಪ್ರಾಯಶಃ ಇದನ್ನು ಎಲ್ಲ ಒಂದು ಜಾನಪದ ಗೀತೆಯಷ್ಟೇ ಪ್ರಸಿದ್ಧಿಯಾಗಿದೆ ಅಂತಂದರೆ ಇನ್ನೂ ಯಾಕ ಬರಲಿಲ್ಲವ. ಮುಖ್ಯವಾಗಿ ಬೇಂದ್ರೆಯವರಿಗೆ ಅರವಿಂದರ ಪ್ರಭಾವ ಭಾಳ ಬೀರಿತ್ತು. ಅರವಿಂದರ ಬಗ್ಗೆ ಸಾಕಷ್ಟು ಅವರಿಗೆ ಆಸಕ್ತಿ ಇತ್ತು, ಭಾಳ ಗೌರವ ಕೊಡ್ತಾಯಿದ್ರು. ಅರವಿಂದರ ಪರಿಸರಕ್ಕೆ ಹೋಗಿ ಬಂದರು. ಅರವಿಂದರ ಬಗ್ಗೆ ಸಾಕಷ್ಟು ಗೀತೆಗಳು ಕೂಡ ಬರ್ಕೊಂಬಂದರು. ಹಾಗಾಗಿ ಅದರ ಬಗ್ಗೆ ಭಾಳ ಒಳ್ಳೆ ಪದ್ಯ ಒಂದು ಬರೀತಾರೆ. ಬಂಗಾರ ನೀರ ಕಡಲಾಚೆ ಗೀಚೆಗಿದೆ ನೀಲ ನೀಲ ತೀರ, ಮಿಂಚು ಬಳಗ ತೆರೆಗಳಾಗಿ ಹರಿಯುವುದು ಪುಟ್ಟ ತೀರ. ಬಂಗಾರ ನೀರ ಕಡಲಾಚೆ ಗೀಚೆಗಿದೆ ನೀಲ ನೀಲ ತೀರ, ಮಿಂಚು ಬಳಗ ತೆರೆಗಳಾಗಿ ಹರಿಯುವುದು ಪುಟ್ಟ ತೀರ. ಇದು ಉಪ್ಪು ನೀರು ಕಡಲಲ್ಲೋ ನಮ್ಮ ಒಡಲಲ್ಲೋ ಇದರ ನೆಲೆಯು, ಕಂಡವರಿಗೆಲ್ಲೋ ಕಂಡವರಿಗಷ್ಟೇ ತಿಳಿದಾವ ಇದರ ಬೆಲೆಯು. ಸಿಕ್ಕಲ್ಲಿ ಅಲ್ಲ ಸಿಕ್ಕಲ್ಲಿ ಮಾತ್ರ ಒಡೆಯುವುದು ಇದರ ಸಭೆಯೋ, ಕಣ್ಣೆಳೆಸಿದಾಗ ಕಣ್ಣು ಹೊಳೆದಾಗ ಹೊಳೆಯುವುದು ಇದರ ಕಳೆಯೋ. ಕರೆ ಬಂದಿ ತಣ್ಣ ಕರೆ ಬಂದಿ ತಣ್ಣ ತೆರೆ ಬಂದಿ ತಣ್ಣ ನೆರೆ ಬಂದಿ ತಣ್ಣ ಒಳಗೆ, ಹರಿತದ ಭಾವ ಬೆರಿತದ ಜೀವ ಅದರೊಳಗೆ ಒಳಗೆ ಒಳಗೆ. ಇದು ಸಮಯ ವಣ್ಣ ಇದು ಸಮಯ ತಮ್ಮ ನಿಮ್ಮ ಆತ್ಮಗಳಿಗೆ, ಅಂಬಿಗನು ಬಂದ ನಂಬಿಗನು ಬಂದ ಬಂದದ ದಿವ್ಯಗಳಿಗೆ. ಭಾಳ ಸೊಗಸಾದ ಗೀತೆ. ಪ್ರಾಯಶಃ ನಾನು ಕೇಳಿದ್ದು MS ಶೀಲಾ ಅವರು ಹಾಡಿದ್ರು ಆಕಾಶವಾಣಿಗೆ. ಭಾಳ ಒಳ್ಳೆಯ ಗೀತೆ ಅದು. ಮತ್ತಿನ್ನೊಂದೇನೆಂದರೆ ಇನ್ನೂ ಒಂದು ಚೆನ್ನಾಗಿದೆ, ಲೋಕಾಲೋಕೆ ಒಂದ್ಸತ್ ಸತಿಥಿ ಲೋಕಾಂತರ್ಗತ ಮಾತೆ ಅದಿತಿ ಅಂತಂದ್ಬಿಟ್ಟು. ಅವರ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಅರಳು ಮರಳುಗೆ ಬಂತು. 4 ತಂತಿ 1974ರಲ್ಲಿ 2ನೇ ಜ್ಞಾನಪೀಠ ಪ್ರಶಸ್ತಿ ಬಂತು. 43 ಕವನಗಳು, ಆನು ತಾನು ನೀನು ನಾನು ಎಂಬ ನೋವಿನ 4 ರೂಪವನ್ನು ಅದನ್ನು ಬರ್ಕೊಂಬರ್ತಾರೆ. ಭಾಳ ಒಳ್ಳೆಯ ಗೀತೆನೆ. ಆವು ನೋವಿಗೆ ತಾವು ನೋವಿಗೆ ಭಾಳ ಎಲ್ಲರೂ ಕೇಳಿರುವಂಥದ್ದು. ಇನ್ನೂ ಒಂದು ಸಾಕಷ್ಟು ನೀವು ಕೇಳೋದಾದರೆ, ಘಮ ಘಮಾಡಿಸ್ತದ ಮಲ್ಲಿಗೆ ನೀವು ಹೊರಟಿದ್ದೀ ಎಲ್ಲಿಗೆ ಅಂತ. ಬುದ್ಧ ಜಗವೆಲ್ಲ ಮಲಗಿರಳು ಇವನೊಬ್ಬ ಎದ್ದ. ಇನ್ನೂ ಒಂದು ಹೇಳ್ತಾರೆ, ಬಂದಿತೋ ಶೃಂಗಾರ ಮಾಸ ಕಂಡು ನಕ್ಕ ಚಂದ್ರಹಾಸ ಎಂತು ತುಂಬಿತಾಕಾಶ ಕಂಡವರನು ಹರಸಲು. ಇನ್ನೂ ಒಂದು ಚೆನ್ನಾಗಿ ಹೇಳ್ತಾರೆ, ಹಿಂದ ನೋಡದ ಗೆಳತಿ ಹಿಂದ ನೋಡದ, ಒಂದೇ ಬಾರಿ ನನ್ನ ನೋಡಿ ಮಂದ ನೀಂಗ ಹಾಂಗ ಬೀರಿ ಮುಂದ ಹೋದ, ಹಿಂದೆ ನೋಡದ ಗೆಳತಿ ಹಿಂದ ನೋಡದ ಅಂತ. ನಾನು ಕೇವಲ ಕೆಲವಾರು ಆರಿಸ್ಕೊಂಡು ಬಂದಿದ್ದೀನಿ. ಅವರ ಗೀತೆಗಳು ಯಾವುದು ಕೇಳಿದ್ರೂ ಕೂಡ ಅಷ್ಟೇ ಸೊಗಸು, ಅಷ್ಟೇ ಇದು. ಪ್ರಾಯಶಃ ನಮ್ಮ ನೆಲದಲ್ಲಿ ನೋಡಿದ ಹೂವು ಹಣ್ಣು ಕಾಯಿ ಬಳ್ಳಿ ಇದರ ಪರಮ ಸೌಭಾಗ್ಯವನ್ನು ಅವರ ಕವಿತೆಗಳು ನಾವು ಕಾಣ್ಕೊಂಬರ್ಬೋದು. ಇನ್ನೂ ಒಂದು ಅಂದರೆ ಉತ್ತರ ಕನ್ನಡದ ಜಾನಪದ ಲಯಗಾನ, ಹಾಡುಗಾರಿಕೆ, ತಾಳದ ಜಿಗಿತ ಇದರಲ್ಲಿ ಕಾಣಬಹುದು. ಎಷ್ಟೋ ಸಾರಿ ಹಾಡ್ತಾ ಇದ್ದರೆ ಕುಣಿಯೋಣ ಅನ್ಸತ್ತೆ ಅವರ ಗೀತೆಗಳಲ್ಲಿ. ಇನ್ನೂ ಅಂದರೆ ಆ ಬೇಂದ್ರೆಯವರ ಮಾತಿನ ಧಾಟಿ ಇದೆಯಲ್ಲ, ಪ್ರಾಯಶಃ ಎಲ್ರಿಗೂ ಮೋಡಿ ಮಾಡುತ್ತೆ ಅಂತ ಕಾಣಿಸುತ್ತೆ. ವಾದ
ಪ್ರತಿವಾದ ಎಲ್ಲ ಅಷ್ಟೇ ಒಂದು ಹೊಸ ಲೋಕವನ್ನು ಸೃಷ್ಟಿ ಮಾಡಿಸುತ್ತೆ. ಕನ್ನಡದಲ್ಲಿ ಸೊಗಸಾಗಿ ಮಾತಾಡೋರು ಅಂದರೆ ಬೇಂದ್ರೆ, ಜಿ ಪಿ ರಾಜರತ್ನಂ, ಕೈಲಾಸಂ, ವಿ ಸಿ ಇವರೆಲ್ಲರೂ ಕೂಡ ಕನ್ನಡ ಸಾಹಿತ್ಯದ ಮಹಾನ್ ಶ್ರೇಷ್ಠ ಕವಿಗಳು ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಅದ್ಭುತವಾಗಿ ಮಾತಾಡುವಂಥ ಶಕ್ತಿ ಇದ್ದವರು ಅವರಲ್ಲಿ. ನಾವು ಒಂದನ್ಸುತ್ತೆ, ಏನಪ್ಪ ನಾವು ಬರೀ ಬೇಂದ್ರೆಯವ್ರನ್ನ ಬರೀ ಕವನಗಳನ್ನ ಬರೆದು ಬರೀ ಕವಿಗಳೇ ಅಂತ ಅನ್ಕೋಬೋದಾ? ಇಲ್ಲ, ಅವರ ಇನ್ನೊಂದು ಬಹಳ ಚೆನ್ನಾಗಿದೆ ಅಂತಂದರೆ, ಅವರೇ ಆಗ ಆ ಕಾಲದಲ್ಲೇ HMV ಸಂಸ್ಥೆಯವರು ಬೇಂದ್ರೆಯವರ ಕಂಠದಿಂದ ತುಂಬಿ ಬಂದಿತ್ತ ತಂಗಿ ತುಂಬಿ ಬಂದಿತ್ತ ಅನ್ನೋದನ್ನ ಅದನ್ನು ಧ್ವನಿಮುದ್ರಿಕೆ ಆ ಕಾಲದಲ್ಲೇ ಮಾಡ್ಕೊಂಡಿದ್ದಾರೆ. 14 ನಾಟಕಗಳನ್ನು ಬೇಂದ್ರೆಯವರು ಬರೆದಿದ್ದಾರೆ. ಸಾಯೋ ಆಟ, ಜಾತ್ರೆ, ನಗೆಯ ಹೊಗೆ, ದೆವ್ವನ ಮನೆ, ಹೊಸ ಸಂಸಾರ, ಹೀಗೆ ಹಲವಾರು ನಾಟಕಗಳನ್ನ ಬರ್ಕೊಂಡ್ಬರ್ತಿದ್ದಾರೆ. ಆದರೆ ಅವರು ಒಂದು ಭಾಳ ಸೊಗಸಾದ್ದು ಅಂದರೆ ಸಾಯೋ ಆಟ, ಇನ್ನೊಂದು ಜಾತ್ರೆ. ಸಾಯೋ ಆಟದಲ್ಲಿ ಚೆನ್ನಾಗಿ ಬರೀತಾರೆ. ಅವರ ಮೊದಲ ಪ್ರಾರ್ಥನೆ ಗೀತೆ ಇದೆ, ಮೃತ್ಯು ದೇವತೆಗೆ ಅವ್ರ ಪ್ರಾರ್ಥನೆ ಎಷ್ಟು ಚೆನ್ನಾಗಿದೆ ನೋಡಿ. ಸತ್ತವರು ಕಡೆತನಕ ಸುಖವಾಗಿ ಇರಲಿ, ಸತ್ತವರು ಕಡೆತನಕ ಸುಖವಾಗಿ ಇರಲಿ, ಸುಖವಾಗಿ ಸತ್ತವರು ಕಡೆತನಕ ಇರಲಿ, ಕಡೆತನಕ ಸತ್ತವರು ಇರಲಿ ಸುಖವಾಗಿ, ಸತ್ತವರು ಅತ್ತವರು ಇರಲಿ ಸುಖವಾಗಿ, ಸತ್ತವರು ಎಂದಿಗೂ ಸಾಯದಿರಲಿ, ಯಮನೇ ರುದ್ರನೇ ಸಾಯದಿರಲಿ, ಸತ್ತವರು ಸಾಯದಿರಲಿ ಅಂತ. ಭಾಳ ಸೊಗಸಾದ ನಾಟಕ ಸಾಯೋ ಆಟ. ಎಲ್ಲಕ್ಕಿಂತ ನಾವು ಬಾಂಬೆ ಒಳಗಿದ್ದಾಗೇ ನಾವು ಆಡಿದ ತುಂಬ ಒಳ್ಳೆಯ ನಾಟಕ ಅಂದರೆ ಜಾತ್ರೆ. ಜಾತ್ರೆಯನ್ನು ಅನೇಕ ರೀತಿಯೊಳಗೆ ನಾವು ಆಡ್ಕೊಂಬಂದ್ವಿ. ಆವಾಗೇ ನಾವು ಮೈಸೂರು ಅಸೋಸಿಯೇಷನ್ ಇದ್ದಾಗ 1985-86ರಲ್ಲಿ ಆವಾಗ ಭಾಳ ಚೆನ್ನಾಗಿತ್ತು. ನಾವೆಲ್ಲರೂ ಕೂಡ ಸುತ್ತು ಕೂತ್ಕೊಂಡು ಮಧ್ಯದಲ್ಲಿ ನಾವು ನಾಟಕ ಆಡಿದ್ವಿ ಜಾತ್ರೆ. ಆ ರಾಜನಿಗೆ ಜಾತ್ರೆ ಆಗಬೇಕು, ಬೇರೆ ಇನ್ನೇನು ಬೇಕಾಗಿಲ್ಲ. ಆದರೆ ಈಗಾಗಲೇ ಆ ಊರಿನಲ್ಲಿ ಇಲಿಗಳು ಬಾಳುತ್ತಿವೆ, ಇಲಿಗಳು ಬೀಳುತ್ತಿವೆ, ಪ್ಲೇಗು ಅಂಟ್ಕೊಂಡಿದೆ, ಪ್ಲೇಗೆ ಬಂದು ಬೇಕಾದಷ್ಟು ಜನ ಸಾಯ್ತಾ ಇದ್ದಾರೆ. ಆದರೆ ರಾಜ ಹೇಳ್ತಾನೆ, ನನಗೆ ಜಾತ್ರೆ ಆತರ, ಆದರೆ ಈ ಜನಗಳಿಗೆ ಸಾವಿನ ಆತರ ಅಂತ. ಅವನಿಗೇನಾದರೂ ಜಾತ್ರೆ ಆಗಬೇಕು ಅಂತ. ಕಡೆ ಒಳಗೆ ಈ ರಾಜನಿಗೇನೆ ಪ್ಲೇಗ್ ಬರುತ್ತೆ. ಕಡೆ ಒಳಗೆ ಹೇಳ್ತಾನೆ, ನಾನೀಗ ಹೇಳುತ್ತೇನೆ ಇದು ಪ್ಲೇಗು ಅಂತನ್ಬಿಟ್ಟು. ಅದುವರ ತನಕ ಬರೀ ಜಾತ್ರೆ ಅನ್ನೋದೇ ಅವನಿಗೆ ದಿನ ಬರೋದು, ಡಾಕ್ಟ್ರ್ ಬರ್ತಾರೆ, ಕ್ಷಮಿಸಿ ಮಹಾಪ್ರಭು ಇವತ್ತು 2 ಸತ್ತಿದ್ದಾರೆ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ನಿನಗೆ ಬೇರೆ ಕೆಲಸವಿಲ್ಲವೇ, ಬರೀ ಸಾಯುವುದೇ ಹೇಳೋದಕ್ಕೆ ಬಂದಿದ್ದೀಯಾ ಅಂತ. ಅವನಿಗೇನಿಲ್ಲ, ನಾನು ಜಾತ್ರೆ ಬಗ್ಗೆ ಮಾಡಬೇಕು ಅಂತ ಆತರ ಇದ್ದೀನಿ, ಅದು ಯಾಕೆ ಜನರಿಗೆ ಇಷ್ಟೊಂದು ಆತರ ಸಾಯೋದಿಕ್ಕೆ ಅಂತ. ಆದರೆ ಅವನಿಗೇನೆ ಪ್ಲೇಗ್ ಬಂದಾಗ ಭಾಳ ಸೊಗಸಾದ ನಾಟಕ ಅಂದರೆ ಅವರು ಜಾತ್ರೆ. ಮತ್ತು ಇನ್ನೊಂದೇನೆಂದರೆ, ರೇಡಿಯೋಗಾಗಿ ಅನೇಕ ನಾಟಕಗಳನ್ನ ಬೇಂದ್ರೆಯವರು ಬರ್ಕೊಂಡ್ಬರ್ತಾರೆ. ಕಾಳಿದಾಸನ ಮೇಘ ಸಂದೇಶವನ್ನು ಕನ್ನಡದಲ್ಲಿ ಹೊಸ ಶೃಂಗಾರವನ್ನು ಕಾಣಿಸುವ ಒಂದು ಕೃತಿಯಾಗಿದೆ. ಅವರೆಲ್ಲಕ್ಕಿಂತ ಸಣ್ಣ ಕಥೆ ಬರೆದರು, ನಿರಾಭರಣ ಸುಂದರಿ ಅಂತ. ಅನುವಾದಿತ ಅಂದರೆ ಶ್ರೀ ಅರವಿಂದರ ಯೋಗ ಮತ್ತು ರವೀಂದ್ರನಾಥ್ ಟ್ಯಾಗೋರ ಕವನಗಳನ್ನ, ಕಬೀರ್ ಕವನಗಳನ್ನು ಇವನ್ನೆಲ್ಲ ಕೂಡ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಮರಾಠಿ ಒಳಗೆ ಸಂವಾದ ಅಂತ ಕವನ ಸಂಕಲನ ಬರೆದರು. ಪ್ರಾಯಶಃ ಅದಕ್ಕೇ ಅವರಿಗೆ ಆ ಕಾಲದಲ್ಲಿ ಕೇಳ್ಕರ್ ಪ್ರಶಸ್ತಿ ಬಂತವರಿಗೆ. ಕನ್ನಡದ KV ಅಯ್ಯರವರ ಶಾಂತಲಾ ಕಾದಂಬರಿಯವರನ್ನ ಕೇಂದ್ರ ಸಾಹಿತ್ಯ ಅಕಾಡೆಮಿಗಾಗಿ ಅವರು ತರ್ಜುಮೆ ಮಾಡಿ ಅವರನ್ನು ಮರಾಠಿಗೆ ಟ್ರಾನ್ಸ್ಲೇಟ್ ಮಾಡ್ತಾರೆ, ಶಾಂತಲಾ ಕಾದಂಬರಿ. ಹೀಗಾಗಿ ಬೇಂದ್ರೆಯವರು ಇದೊಂದೇ ಅಲ್ಲ, ಹಲವಾರು ಪ್ರಶಸ್ತಿಗಳನ್ನು ಬೇಂದ್ರೆಗೆ ಬಂತು. ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಅರಳು ಮರಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ. ಅವರಿಗೆ 3 ಡಾಕ್ಟರೇಟ್ ಬಂತು. ಮೈಸೂರು ವಿಶ್ವವಿದ್ಯಾಲಯ, ಕಾಶಿ ವಿಶ್ವವಿದ್ಯಾಲಯ, ಕರ್ನಾಟಕ ವಿಶ್ವವಿದ್ಯಾಲಯ 3 ಡಾಕ್ಟರೇಟ್ ಪದವಿ ಕೊಟ್ಟರು. ಸಂವಾದ ಕೃತಿಗೆ ಮಹಾರಾಷ್ಟ್ರ ಸರ್ಕಾರದ ಕೇಳ್ಕರ್ ಪ್ರಶಸ್ತಿ ಬಂತು. ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಫೆಲೋಶಿಪ್ ಬಂತು. ಆಮೇಲೆ ಕರ್ನಾಟಕದ ಕವಿ ಕುಲತಿಲಕ ಅಂತ ಪ್ರಶಸ್ತಿ ಬಂತು. ಸಾಕ್ಷ್ಯಚಿತ್ರ ನಿರ್ಮಿಸಿದ್ರು. ಆಕಾಶವಾಣಿಯ ಪ್ರಸಾರದ ಸುವರ್ಣ ಸಂಭ್ರಮದಲ್ಲಿ ಅವರನ್ನು ಸನ್ಮಾನ ಮಾಡಿದ್ರು. 1974ರಲ್ಲಿ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂತು. ಎಲ್ಲಕ್ಕಿಂತ ಹೆಚ್ಚಾಗಿ ಅವರಿಗೆ 50 ವರ್ಷ ಆಗಿದ್ದಾಗ, 60 ವರ್ಷ ಆಗಿದ್ದಾಗ, 70 ವರ್ಷ ಆಗಿದ್ದಾಗ ಧರ್ಮಸ್ಥಳ, ಮುಂಬೈ ಮತ್ತು ಬೆಂಗಳೂರಿನಲ್ಲಿ
ಅವರಿಗೆ ಸನ್ಮಾನ ಆಯಿತು. ಅವರಿಗೆ ಒಂದು ಯಾರೋ ಕೇಳಿದ್ರಂತೆ, ಸರ್ ನಿಮ್ಮ ಹೆಸರು ಬೇಂದ್ರೆ, ಅಂಬಿಕಾ ತನೆಯ ದತ್ತ ಕಾವ್ಯನಾಮ ಅಂತ. ಅದಕ್ಕೆ ಬೇಂದ್ರೆ ಹೇಳಿದ್ರೆ, ಹೌದ್ರಿ, ಬೇಂದ್ರೆ ಅನ್ನೋದು ಅಡ್ಡ ಹೆಸರು, ಅಂಬಿಕಾ ತನೆಯ ದತ್ತ ಅನ್ನೋದು ಉದ್ದದ ಹೆಸರು ಅಂತ ಹೇಳಿದ್ರು. ಅವರಿಗೆ 60 ವರ್ಷ ಆದಾಗ ಯಾರೋ ಹೇಳಿದ್ರಂತೆ, ಏನಜ್ಜ ಈಗ 60 ಅರಳು ಮರಳು ಅನ್ನು ಅಂದ್ರಂತೆ. ಅದು ಹಂಗಲ್ಲ ಕಣೋ, ಅರಳು ಮರಳಲ್ಲ, ಮರಳಿ ಅರಳು. 60 ಈಗ ಮರಳಿ ಅರಳೋದು, ಅರಳು ಮರಳಲ್ಲ ಅದು ಅಂದ್ರಂತೆ. ಅವ್ರ ವ್ಯಕ್ತಿತ್ವ ಅಂದರೆ ಓದು ಓದು ಓದು, ಮಾತು ಮಾತು ಮಾತು. ಅವರ ಜಯಚಾಮರಾಜ ಒಡೆಯರವರು ಒಂದು ಸಾರಿ ಸಿಕ್ಕಾಗ ನಿಮ್ಗೇನಾಗಬೇಕು ಅಂತಂದ್ರಂತೆ. ಅದಕ್ಕೆ ಬೇಂದ್ರೆ ಹೇಳಿದ್ರಂತೆ, ನಿಮ್ಮ ತಂದೆದೊಂದು ಗ್ರಂಥ ಅದ, ಅದು ಪ್ರಕಟ ಮಾಡ್ರಿ ಅಂತ. ಆಗ ನಿಮ್ಮ ತಂದೆದೊಂದು ಗ್ರಂಥ ಅದೇ ಪ್ರಕಟ ಮಾಡ್ರಿ ಅಂತ. ಜಿ ಬಿ ಶಂಕರ್ರಾವ್ ಅವರು ಶಿಕ್ಷಣ ಮಂತ್ರಿ ಆಗಿದ್ದರು. ಅವ್ರು ಕೇಳಿದ್ರಂತೆ, ಬೇಂದ್ರೆ ಅವರ ನಿಮ್ಗೇನಾಗಬೇಕು ಅಂತ. ಏನು ಬೇಡ್ರಿ, ನಿಮ್ಮ ಕೆಲಸ ಸರಿಯಾಗಿ ಮಾಡ್ರಿ ಅಂದ್ರೆ. ನೋಡಿ ಅವರ ಮಾತಾಗಿತ್ತು ಅಂತ. ದೇವರಾಜ ಅರಸರವ್ರು ಕೇಳಿದ್ರಂತೆ, ನಾನು ಏನು ಮಾಡ್ಬೋದು ಬೇಂದ್ರೆಯವರೇ ಅಂತ. ಅದಕ್ಕೆ ಅವ್ರು ಹೇಳಿದ್ರಂತೆ, ಬಡವರಿಗೆ ಸುಖ ಸಿಗೋಂಗ ಏನಾದರೂ ಮಾಡಿರಿ. ಅವ್ರ ಕಾಳಜಿ ಹೇಗಿತ್ತು ನೋಡಿ. ಇನ್ನೂ ಒಂದು ಹೇಳ್ತಾರೆ, ಎನ್ ಕೆ ಬೇಂದ್ರೆಯವ್ರಿಗೆ ಬಹಳ ಬೇಕಾದವರು, ಎನ್ ಕೆ ಕುಲಕರ್ಣಿಯವರು. ಅವ್ರು ಹೇಳಿದ್ರಂತೆ, ಬೇಂದ್ರೆಯವ್ರು ಹೇಳಿದ್ರಂತೆ, ಬೇಂದ್ರೆ ಹೇಳಿದ್ರಂತೆ, ಎನ್ ಕೆ ನಿಮ್ಮನ್ನು ಅರಿಯಲಿಕ್ಕೆ ಬಂದ ನೋಡ್ರಿ ನಾನು ಅಂತ. ಅದಕ್ಕೆ ಎನ್ ಕೆ ಹೇಳಿದ್ರಂತೆ, ನಾನು ಕೂಡ ನಿಮ್ಮನ್ನು ಅರಿಯಲಿಕ್ಕೆ ಬಂದೇನೆ ಅಂದ್ರಂತೆ. ಅವ್ರ ಪನ್ನೋಡೆ ಹೇಗಿದೆ ಅಂತ. ಒಂಥರ ವಿಶಿಷ್ಟ ವ್ಯಕ್ತಿತ್ವ ಬೇಂದ್ರೆಯವರು. ಅವರ ಮಗ ಹೇಳ್ತಾನೆ, ಹಸಿವೆ ಆದಾಗ ಉಣೋರು, ನಿದ್ದೆ ಬಂದಾಗ ಮಲಗೋರು, ಎಚ್ಚರ ಆದಾಗ ಓದೋರು ಮತ್ತು ಮಾತಾಡೋರು, ಇದೇ ಅವ್ರದ್ದು ಅಂತ. ಹಸಿವೆ ಆದಾಗ ಉಣೋರು, ನಿದ್ದೆ ಬಂದಾಗ ಮಲಗೋರು, ಎಚ್ಚರ ಆದಾಗ ಓದೋರು ಮತ್ತು ಮಾಡಿದವರು. ಬರೀ ಮಾತು 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 ಮಾತು. ಅವ್ರು ನಿಮಗೆ ಆ ಬೇಂದ್ರೆಯವರ ಸಾಕ್ಷಿ ಚಿತ್ರ ನೋಡಿದ್ರೆ ಜ್ಞಾಪಕ ಬರುತ್ತೆ. ಅವ್ರು ಕೊಡೆ ಹಿಡ್ಕೊಂಡು ಮಳೆ ಬರ್ತಾ ಇರುತ್ತೆ, ಜಿ ಬಿ ಜೋಶಿಯವ್ರ ಜೊತೆ ಒಳಗಡೆ ಸಂಭಾಷಣೆ ಮಾಡ್ತಾ ಇರ್ತಾರೆ. ಅವ್ರು ಇನ್ನೊಂದು ಹೇಳ್ತಾರೆ, ದುಂದು ವೆಚ್ಚ ಯಾವತ್ತೂ ಸಲ್ಲದು. ಹಣವನ್ನು ಯಾವುದೇ ರೀತಿಯಲ್ಲಿ ಸರಿಯಾಗಿ ಉಪಯೋಗಿಸ್ಕೋಬೇಕು, ಇನ್ನೊಬ್ಬರ ಹತ್ರ ಕೈ ಚಾಚಬಾರ್ದು ಅಂತ. ಗೆಳೆಯರ ಗುಂಪು ಒಡೆದ ಬಳ್ಳಿಗಳಾಯಿತು. ಗೆಳೆಯರ ಗುಂಪು ಬಹಳ ಪ್ರಸಿದ್ಧವಾದ್ದು ಧಾರವಾಡದಲ್ಲಿ. ಆಗ ಗೆಳೆಯರ ಗುಂಪು ಒಡೆದಿದ್ದೇನೆ ನಮಗೆ ಸಿಕ್ಕಿರ್ತಕ್ಕಂಥದ್ದು ಮನೋಹರ ಗ್ರಂಥಮಾಲೆ, ಲಲಿತ ಸಾಹಿತ್ಯ ಮಾಲೆ, ಸಾಧನ ಮುದ್ರಣಾಲಯ. ಇದು ಒಡೆದರೂ ಕೂಡ ಇವತ್ತು ಕೂಡ ಅನೇಕ ಒಳ್ಳೆಯ ಪುಸ್ತಕಗಳನ್ನ ಪ್ರಕಟಿಸ್ತಾ ಇದ್ದಾರೆ. ಒಂಥರ ಮಾನವತಾವಾದಿ ಬೇಂದ್ರೆ. ಅವ್ರು ಹೇಳ್ತಾರೆ, ತಪ್ಪು ನಡೆದು ಕ್ಷಮೆ ಕೇಳಕ್ಕೆ ಯಾರ ಬಂದರೆ ಕೋಪ ಮಾಡ್ಕೊತಾ ಇದ್ರಂತೆ. ತಪ್ಪನ್ನು ನೆನಪಿನಲ್ಲಿ ಇಟ್ಕೊಂಡು ಮತ್ತೆ ತಪ್ಪಾಗದೆ ನೋಡ್ಕೊಳ್ಳೋದು ನಿನ್ನ ಧರ್ಮ ಅಂತನ್ಬಿಟ್ಟು. ಎಲ್ಲಕ್ಕಿಂತ ಹೆಚ್ಚಾಗಿ ಬೇಂದ್ರೆಯವರು ಕೆ ಎಸ್ ನರಸಿಂಹಸ್ವಾಮಿಯವರ ಬಳೆಗಾರ ಚೆನ್ನಯ್ಯ ಈ ಹಾಡನ್ನು ಅನೇಕ ಕಡೆ ಹೇಳ್ಕೊಂಡು, ನೋಡ್ರಿ ನರಸಿಂಹಸ್ವಾಮಿ ಹೆಂಗೆ ಬರ್ದಾನ ನೋಡ್ರಿ ಅಂತ ಹೇಳೋರಂತೆ. ಮತ್ತು ಯಾರಾದರೂ ನಮಸ್ಕಾರ ಮಾಡಿದ್ರೆ ಕೈ ಜೋಡಿಸಿ ಶ್ರದ್ಧೆಯಿಂದ ಅದನ್ನು ಪರಿಪಾಲಿಸ್ತಾ ಇದ್ರು. ಅವರೂ ಹೇಳ್ತಾ ಇದ್ರಂತೆ, ಕೈ ಮುಗಿದ್ರೆ ಕೆಲಸ ಮುಗ್ದಂಗಲ್ಲ, ಸರಿಯಾಗಿ ಕೆಲಸ ಮಾಡೋದು ಕಲೀರಿ ಅಂತ. ಜ್ಯೋತಿಷ್ಯ ಮೊದಲಿಂದ ಕಲ್ತಿರೋರು. ಯಾರೋ ಒಬ್ಬ ಭಾಳ ಜ್ಯೋತಿಷ್ಯಕಾರ ಬೇಂದ್ರೆಯವ್ರ ಮನೆಗೆ ಹೋದ್ರಂತೆ. ಬೇಂದ್ರೆಯವ್ರ ಜ್ಯೋತಿಷ್ಯ ಹೇಳಕ್ಕೆ ಬೆಳಗ್ಗೆ ಹೋಗ್ಯಾರೆ, ಮಾಸ್ತರ ಬೇಂದ್ರೆಯವರೇ ನಿಮಗೆ ನಾನು ಜ್ಯೋತಿಷ್ಯ ಹೇಳಕ್ಕೆ ಬಂದಿದ್ದೀನಿ ಅಂತ. ಅದಕ್ಕೆ ಬೇಂದ್ರೆ ಹೇಳಿದ್ರಂತೆ, ಅಲ್ಲ ಬೆಳಿಗ್ಗೆ ಬಂದು ಯಾರ ಮನೆಗೆ ಜ್ಯೋತಿಷ್ಯ ಹೇಳಿದ್ರೆ ಅವ್ರ ಜ್ಯೋತಿಷ್ಯ ಕೇಳ್ತಾರ ಇಲ್ಲ ಅನ್ನೋದೇ ನಿಂಗೆ ಗೊತ್ತಿಲ್ಲ, ನೀನೇನು ಜ್ಯೋತಿಷ್ಯ ಹೇಳ್ತೀಯ ಅಂತ. ನಿನ್ನ ಜ್ಯೋತಿಷ್ಯ ನಾನು ಬೇಕಾದರೆ ಹೇಳಬಲ್ಲೆ ಅಂತ. ಮತ್ತು ಇನ್ನೊಂದು ಅಂದರೆ, ಒಂದು ಸಾರಿ ಪ್ರಭಾತ್ ಕಲಾವಿದರು ಧಾರವಾಡದಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡ್ತಾರೆ. ಆಗ ಬೇಂದ್ರೆಯವರು ಮುಖ್ಯ ಅತಿಥಿಗಳಾಗಿರ್ತಾರೆ. ಗೋಪಿನಾಥ್ ದಾಸರವರಿಗೆ ಕೊಡೆ ಕೈ ಹಿಡ್ಕೊಂಡ್ರಂತೆ. ಗೋಪಿನಾಥ್ ದಾಸರಿಗೆ ಬೇಂದ್ರೆಯವರು ಕೊಡೆ ಹಿಡ್ಕೊಂಡ್ರಂತೆ. ದೊಡ್ಡ ಚಪ್ಪಾಳೆ ಹೊಡೆದ್ರಂತೆ. ಹಾಗೆ ಹೇಳಿದ್ರಂತೆ, ನಾನು ಕೊಡೆ ಹಿಡ್ದಿದ್ದು ಯಾಕೆ ಗೊತ್ತೇನೋ, ನೀನು ಇಳಿದು ಬಾ ತಾಯಿ ಇಳಿದು ಬಾ ಹಾಡಿದ್ಯಲ್ಲ ನಿನ್ನ ನೃತ್ಯ ಸಂಗೀತದಲ್ಲಿ, ಕೇಳಿ ಭಾಳ ಖುಷಿಯಾಗಿದೆ. ಈಗ ನಾನು ಕೊಡೆ ಹಿಡ್ದಿದ್ದು ಯಾಕೆ ಗೊತ್ತೇನೋ, ನನ್ನ ಯಾವ ಗೀತೆ ಬೇಕಾದರೂ ನೀನು ಪಳಬಡಿಸ್ಕೊ ಹೋಗು ಅಂತ. ನಾನು ಕೇಳಲೇಬೇಡ, ನಿನಗೆ ಯಾವ ಗೀತೆ ಬೇಕಾದರೂ ಅಳವಡಿಸ್ಕೊಂಡು ಹೋಗು ಅಂತ. ಇನ್ನೊಂದೇ ಅಂದರೆ, ಬೇರೆ ಕಲಾವಿದರಿಗೆ ಸ್ಫೂರ್ತಿಯಾಗಿದ್ದರು. ಕೈಲಾಸಂ ಬಗ್ಗೆ ಭಾಳ ಚೆನ್ನಾಗಿದೆ. ಕೈಲಾಸಂ ಭಾಳ
ಇವರು ಚಿತ್ಪಾವನ ಬ್ರಾಹ್ಮಣರು, ಭಾಳ ಮಡಿ ಆಚಾರ್ಯ ಇರ್ತಕ್ಕಂಥವರು ಬೇಂದ್ರೆಯವರು. ಒಂದು ಸಾರಿ ಕೈಲಾಸಂ ನುಗ್ಗೋದ್ರಂತೆ. ಯಾರೋ ಕೇಳಿದ್ರಂತೆ ಕೈಲಾಸಂಗೆ, ನಿಮಗೆ ಬೇಂದ್ರೆ ಮನೆ ಒಗ್ಗುತ್ತಾ ಅಂತ. ನನಗೇನ್ರಿ, ಯಾರ ಮನೆ ಬೇಕಾದರೂ ಒಗ್ಗಿಸ್ಕೊಂತೀನಿ. ಅಫ್ಕೋರ್ಸ್ ಬೇಂದ್ರೆ ಈಸ್ ಎ ಗಮಕಿ, ಐ ಆಮ್ ಎ ಧುಮುಕಿ ಅಂದ್ರಂತೆ. ಸರಿ, ಎಲ್ಲ ಆದಮೇಲೆ 4 ದಿನ ಅವ್ರ ಮನೆಗಿದ್ದಾದ್ಮೇಲೆ ಯಾರೋ ಹೇಳಿದ್ರಂತೆ, ಏನ್ರಿ ಬೇಂದ್ರೆ ಎಂಥ ಪದ್ಯ ಬರೆದ್ಯಾರಿ ಕೈಲಾಸಂ, ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಅಂತ. ಇವ್ರು ಕೈಲಾಸಂ ಹೇಳಿದ್ರಂತೆ, ಅವನೇನು ಬರೆಯೋದು, ನಾನು ಬರೆದಿದ್ದೀನಿ, ಹುಲಿಯು ಹಾರುತ್ತಿದೆ ನೋಡಿದ್ದೀರಾ ಅಂದ್ರಂತೆ. ಏನು ಸರ್ ಇದೇನು ಪದ್ಯನ ಅಂದ್ರಂತೆ. ಸ್ವಲ್ಪ ತಡ್ಕೊಳ್ರಪ್ಪ, ಹುಲಿಯು ಹಾರುತ್ತಿದೆ ನೋಡಿದ್ದೀರಾ, ಮರಿಕುರಿಯ ಮೇಲೊಂದು ಹುಲಿಯು ಹಾರುತ್ತಿದೆ ನೋಡಿದ್ದೀರಾ ಅಂದ್ರಂತೆ. ಬೇಂದ್ರೆ ನಮಸ್ಕಾರ ಹಾಕದಂತೆ, ನಿಮ್ಮ ಸಭಾಸ ಸಾಕು ಅಂತನ್ಬಿಟ್ಟು. ಅವ್ರು ಇನ್ನೊಂದು ಅಂದರೆ, ನಾನು ಆಗಲೇ ಹೇಳಿದಾಗೆ ಪುಸ್ತಕದ ರಾಶಿ, ಋಗ್ವೇದದಿಂದ ಹಿಡಿದು ಕಾಸ್ಮಿಕ್ವರೆಗೂ ಎಲ್ಲ ಪುಸ್ತಕಗಳು ಅವರ ಹತ್ರ ಇತ್ತು. ಕರ್ನಾಟಕ ಸರ್ಕಾರದವರು ಒಳ್ಳೆಯ ಸಾಕ್ಷ್ಯಚಿತ್ರವನ್ನು ನಿರ್ಮಿಸಿದ್ರು. ಇನ್ನೊಂದು ಅವರು ಒಂಥರ ವಿನೋದ ದೃಷ್ಟಿಕೋನ ಇತ್ತು. ಡಿಕ್ಷನರಿ ಅಂದರೆ, ಈ ಡಿಕ್ಷನರಿ ಕೆಲಸ ಅಂದರೆ ತಗಣಿ ಹುಡುಕದಂಗೆ ಅಂತನ್ಬಿಟ್ಟು, ಯಾಕೆಂದರೆ ಅಂಥ ಕೆಲಸ ಅದು ಅಂತ. ಅವ್ರು ಇನ್ನೊಂದು ಹೇಳ್ತಾರೆ, ನಾಳಿನ ಬಗ್ಗೆ ನಮಗೆ ಧೈರ್ಯ ಇರೋದು ಯಾವುದು ಅಂದರೆ ಇನ್ಶೂರೆನ್ಸು ಅಂತ. ನಾಳಿನ ಬಗ್ಗೆ ಧೈರ್ಯ ಇರೋದು. ಒಂದು ಧರ್ಮಕ್ಕೆ ಇನ್ನೊಂದು ಧರ್ಮ ವೈರಿ ಆಗ್ತದ ಅಂತ. ಇವತ್ತದೇ ಆಗಿರೋದು. ಒಂದು ಧರ್ಮಕ್ಕೆ ಇನ್ನೊಂದು ಧರ್ಮ ವೈರಿ ಆಗ್ತದಂತ. ಹೃದಯಕ್ಕೆ ಹೃದಯ ಸೋತಾಗ ಯುದ್ಧ ನಿಲ್ತದ ಅಂತ. ಬೇಂದ್ರೆಯವರ ಮಾತೆ ಅಂಥದ್ದು. ಈಗ ಬೇಂದ್ರೆಯವರ ಇಬ್ಬರು ಮಕ್ಕಳಿದ್ದಾರೆ, ಮಂಗಳ ಮತ್ತು ಪಾಂಡುರಂಗ ಬೇಂದ್ರೆ. 26/10/1981 ಅವತ್ತು ನರಕ ಚತುರ್ದಶಿ. ಈಗಾಗಲೇ ಅವರಿಗೆ ಹುಷಾರಿಲ್ದಿರ ಬಾಂಬೆ ಒಳಗೆ ಕಿಶನ್ ದಾಸ್ ಆಸ್ಪತ್ರೆಯಲ್ಲಿ ಅವ್ರು ಸೇರಿಕೊಂಡಿದ್ರು. ಅದರ ಮಧ್ಯಾಹ್ನ 1 ಅವ್ರು ತೀರ್ಕೊಂಡಿದ್ರು. ಅವರ ಪಾರ್ಥಿವ ಶರೀರವನ್ನು ಪಾಂಡುರಂಗ ಬೇಂದ್ರೆಯವರು ಅವರು ಚಿತೆಗೆ ಅಗ್ನಿಸ್ಪರ್ಶ ಮಾಡಿದ್ರು. ನಾನು ಸಾಯಂಕಾಲ ಡ್ಯೂಟಿ ಮುಗಿಸ್ಕೊಂಡು ನಾನು ಮೈಸೂರು ಅಸೋಸಿಯೇಷನ್ಗೆ ಹೋದಾಗ ಬೇಂದ್ರೆಯವರ ಒಂದು ದೊಡ್ಡ ಚಿತ್ರ ಹಾಕಿ ಅದಕ್ಕೊಂದು ಹೂನಾರ ಹಾಕಿದ್ರು. ನಾನು ಆಮೇಲೆ ಅವರ ಕಾರ್ಯದರ್ಶಿ ಮತ್ತು ಬೇರೆಯವ್ರನ್ನ ಕೇಳಿದೆ, ಏನಿದು ಅಂತಂದ್ಬಿಟ್ಟು. ಇಲ್ಲ, ಇವತ್ತು ಮಧ್ಯಾಹ್ನ 1 ಹೋಗ್ಬಿಟ್ರು ಅಂತ. ಆಗ ಅಲ್ಲಿದ್ದ ಅನೇಕ ಮಂದಿ, ಕಲ್ಲೂರವರು, ವ್ಯಾಸರಾಯ ಬಲ್ಲಾಳರು, ASK ರಾವ್, BB ಕುಲಕರ್ಣಿ, ಆಗ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆಗಿದ್ದ AR ಅಂತುಳೆ ಪರವಾಗಿ ಕೂಡ ಒಂದು ಪುಷ್ಪಗುಚ್ಛವನ್ನು, MV ಕಾಮತ್, ಗಿರೀಶ್ ಕಾಯ್ಕಣಿ, ಯಶವಂತ್ ಚಿತ್ತಾಲ, DK ಮೆಂಡನ್ ಇವರೆಲ್ಲರೂ ಕೂಡ ಆ ಚಿತೆ ಶಿವಾಜಿ ಪಾರ್ಕಿನ ಸ್ಮಶಾನಕ್ಕೆ ಹೋಗಿದ್ರಂತೆ. ಆಗ ಮೈಸೂರು ಅಸೋಸಿಯೇಷನ್ನ ಹಲವಾರು ನನ್ನ ಫ್ರೆಂಡ್ಸ್ಗಳು ಭಾಳಷ್ಟು ಜನ ಹೋದವರು ಕಡೆಗೆ ಹೇಳಿದ್ರಂತೆ, ನನ್ನ ಹರಣ ನಿನಗೆ ಶರಣ ಸಕಲ ಕಾರ್ಯಕಾರಣ, ನನ್ನ ಹರಣ ನಿನಗೆ ಶರಣ ಸಕಲ ಕಾರ್ಯಕಾರಣ, ನಿನ್ನ ಮನನದಿಂದ ತನನ ಎನ್ನುತ್ತಿದೆ ತನು ಪಾವನ, ರಸವೇ ಜನನ ವಿರಸ ಮರಣ ಸಮರಸವೇ ಜೀವನ. ಆಗ ಅದಾದಮೇಲೆ ಬೇಂದ್ರೆಯವರ ಒಂದು ದೊಡ್ಡ ಕಾರ್ಯಕ್ರಮವನ್ನು ಬಾಂಬೆ ಒಳಗೆ ಅಸೋಸಿಯೇಷನ್ನಲ್ಲಿ ಹಮ್ಮಿಕೊಂಡಿದ್ರು. ಕೀರ್ತಿನಾಥ ಕೊಟ್ಕೋಟಿಯವರು ಬಂದು 3 ದಿನ ಕಾರ್ಯಕ್ರಮವನ್ನು ನಡೆಸ್ಕೊಟ್ರು. ಬೇಂದ್ರೆಯವರು ಇವತ್ತು ತೀರ್ಕೊಂಡಿದ್ರು ಕೂಡ, ಅವರು ತೀರ್ಕೊಂಡ್ಮೇಲೆ ಒಂದು ಪುಸ್ತಕ ಬಂತು, ಬೇಂದ್ರೆ ಸ್ಮರಣೆ ಅಂತ. ಯಾಕೆಂದರೆ ಅವ್ರು ತೀರ್ಕೊಂಡಾದ್ಮೇಲೆ ಜನ ಏನು ಹೇಳಿದ್ರು, ಅವ್ರ ಬಗ್ಗೆ ಏನು ಮಾತಾಡಿದ್ರು ಅನ್ನೋದಕ್ಕೆ ಒಂದೆರಡು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಗೀತಾಚಾರ್ಯ ಅವರು ಸಂಧ್ಯಾರಾಗ ಅಂತ ಒಂದು ಬರೀತಾರೆ ಬೇಂದ್ರೆಯವರ ಇಡೀ ವ್ಯಕ್ತಿ ಚಿತ್ರವನ್ನು. ಕನ್ನಡದ ವಾಣಿಯ ವೀಣೆಯ ಝೇಂಕಾರ, ಕನ್ನಡದ ವಾಣಿಯ ವೀಣೆಯ ಝೇಂಕಾರ, ಮಧುರ ರಾಗದ ಭಾವಗಳು ಗರಿಯೊಡನೆ ಕುಣಿಯುತ್ತ ನಲಿಯುತ್ತ ಹೊರಹೊಮ್ಮುಲಾವೊಡನೆ. ಬೇಂದ್ರೆ ವಾಣಿಯನ್ನೊಲಿಸಿಕೊಂಡ ನಾಡಿನ ಕುವರ, ನೀವು ಮೀಟಿದ 4 ತಂತಿ ನಾದ ಲೀಲೆ ಎಲ್ಲರದೆ ಮುಟ್ಟಿತ್ತು ನಾಡನ್ನೇ ಕಟ್ಟಿತ್ತು. ಕನ್ನಡ ನಾಡವರ ನರವ ತಟ್ಟಿತ್ತು, ಅದು ಎಂಥ ಮೋಡಿಯೋ ನಿಮ್ಮ ಕಾವ್ಯಕಲೆ. ಆದರೆ ಏನಲ್ಲ, ಮುಖದಲ್ಲೂ ನಡೆಯಲಿಲ್ಲ ಕಜ್ಜ, ದೂರ ಶ್ರೀಮಾತ ನುಡಿಯುತ್ತಲಿದ್ದರೂ ಸಂಧ್ಯಾರಾಗ ಗಮನಿಸಲಿಲ್ಲ. ಏನಾದರೂ ಮಾಡುವೆಯಾ ಸಾರ್ಥಕರಾಗಿ ಮಾತ್ರ ಅಜ್ಜ, ಹಕ್ಕಿ ಹಾರುತ್ತಿದೆ ನೋಡಿದರ ಎನ್ನುತ್ತದರ ವಿರಾಟ್ ರೂಪವನ್ನು ತೋರುತ್ತಾ ಹಾರಿದ್ದೀರಾ ಅಂತ. ಎಲ್ಲಕ್ಕಿಂತ ಅವರ ಚಿತಾಭಸ್ವವನ್ನು ಬೆಂಗಳೂರು ಮತ್ತು ಧಾರವಾಡಕ್ಕೆ ತಂದು ಅದಕ್ಕೆ ಮೌನವನ್ನು ಆಚರಿಸಿ ಅದಕ್ಕೆ ಭಾಳಷ್ಟು ಜನ ಆ ಚಿತಾಭಸ್ವವನ್ನು ನೋಡಿದ್ರು.
ಎಲ್ಲಕ್ಕಿಂತ ಹೆಚ್ಚಾಗಿ ಭಾಳಷ್ಟು ಜನ ಆಗಿನ ಕಾಲದ ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿಗಳು ಆದಿಯಾಗಿ ಅನೇಕ ಜನ ಬೇಂದ್ರೆಯವ್ರ ಬಗ್ಗೆ ಮಾತಾಡ್ತಾರೆ. ಭಾಳ ಒಬ್ಬರು ಚೆನ್ನಾಗಿ ಹೇಳ್ತಾರೆ, ಧಾರವಾಡ ನಾಡು ನುಡಿಗಳ ಪುನರುಜ್ಜೀವನ ಉದ್ಯಮದ ಒಂದು ಕೇಂದ್ರವಾಗಿತ್ತು, ಅದರಲ್ಲಿ ಬೇಂದ್ರೆ ಮುಖ್ಯಸ್ಥರಾಗಿದ್ದರು ಅಂತ. ಒಂದು ಸಾರಿ ಕೀರ್ತಿನಾಥ್ ಕುರ್ತಕೋಟಿ ಬರೀತಾರೆ, ಜಿನೇವಾಗೆ ಅವರ ಸಮ್ಮೇಳನಕ್ಕೆ ಹೋಗಬೇಕಾಗುತ್ತೆ. ಬೇಂದ್ರೆಯವರಿಗೆ ಅದು ಆಹ್ವಾನ ಬಂದಿರುತ್ತೆ, ಅವರು ಹೋಗೋಲ್ಲ. ಕೀರ್ತಿನಾಥ್ ಕುರ್ತಕೋಟಿಯವ್ರು ಬರ್ತಾರೆ, ಯಾಕೆ ಸರ್ ಹೋಗಲಿಲ್ಲ? ಅಲ್ಲಿ ಹೋಗಿ ನಿಮ್ಮ ಪದ್ಯನ ವಾಚಿಸ್ಬೋದಾಗಿತ್ತಲ್ಲ, ಎಂಥ ಅವಕಾಶ ಕಳ್ಕೊಂಡ್ರಿ ಅಂತ. ಅದಕ್ಕೆ ಅವರು ಬೇಂದ್ರೆ ಚೆನ್ನಾಗಿ ಹೇಳ್ತಾರೆ, ಕುರ್ತಕೋಟಿಯವರೇ, ಸುತ್ತಮುತ್ತಲಿನ ಪರಿಸ್ಥಿತಿ ಏನೂ ಬದಲಾವಣೆ ಆಗಿಲ್ಲ. ನಾನಲ್ಲಿ ಹೋಗಿ ವಾಚನ ಮಾಡಿದ್ರೆ ಏನೂ ಆಗೋಲ್ಲ. ಈಗ ಜನರಲ್ಲಿ ಸಾಮರ್ಥ್ಯ ಹುಟ್ಟೋದು ಹೇಗೆ ಎಂಬುದರ ಬಗ್ಗೆ ಸಮಸ್ಯೆ ಆಗಿದೆ. ಇದು ಮುಂದೆ ನಂಗೆ ಸಾಕು. ಕಡೆ ತನಕ ಅದಕ್ಕಾಗಿ ಹೋರಾಡಿದವರು ಅಂದರೆ ಬೇಂದ್ರೆಯವರು. ಪ್ರಾಯಶಃ ಬೇಂದ್ರೆಯವರ ಹೆಸರನ್ನು ಯಾರನ್ನು ಎಲ್ಲ ಹಳ್ಳಿಗಳಲ್ಲೂ ಕೇಳಿದ ವ್ಯಕ್ತಿಗಳು ಬೇಕಾದಷ್ಟು ಜನ ಇದ್ದಾರೆ. ಕರ್ನಾಟಕದ ಏಕೀಕರಣಕ್ಕೆ ಭಾಳ ದುಡ್ದಂಥವರು. ಒಂದು ಸಾರಿ ಭಾಳ ಚೆನ್ನಾಗಿರುತ್ತೆ. ಸದಾಶಿವ ಇವರು ಕೂಡ ಒಂದು ನಾಟಕ ಆಡ್ತಾರೆ. ಗರಡೂರು ಸದಾಶಿವ ಅವರು ಬೆಂಗಳೂರಿನಲ್ಲಿ ನಾಟಕ ಆಡ್ತಾರೆ. ಗೂರೂರವರು ಹಿಂದಿನ ದಿನನೇ ಬೇಂದ್ರೆಯವರು ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾರೆ, ನಾಟಕಕ್ಕೆ ಹೋಗ್ತಾರೆ. ನಾಟಕಕ್ಕೆ ಪ್ರವೇಶ ಇದ್ದರೆ ಮಾತ್ರ ನಾಟಕ. ಆದರೆ ಆ ಟಿಕೆಟ್ ಒಳಗಡೆ ಬಿಡೋನಿಗೆ ಬೇಂದ್ರೆಯವ್ರನ್ನೂ ನೋಡಿಲ್ಲ, ಗೂರೂರವ್ರನ್ನೂ ನೋಡಿಲ್ಲ. ಗೂರೂರು ಹೋದ್ರಂತೆ ನಾವು ಒಳಗೋಗ್ಬೇಕು ಅಂತ. ನೀವು ಯಾರು ಅಂದ್ರಂತವನು. ಬೇಂದ್ರೆನೇ ಹೇಳಿದ್ರಂತೆ, ನಾವು ಬೇಂದ್ರೆ ಕಡೆಯವ್ರು ಬಂದೀವ್ರಿ ಅಂತ. ಬನ್ನಿ ಒಳಗೆ ಬನ್ನಿ ಅಂತ ಬಿಟ್ರಂತೆ. ಅದಕ್ಕೆ ಬೇಂದ್ರೆಯವ್ರನ್ನ ಕೇಳಿದ್ರಂತೆ, ಅಲ್ಲ ಸಾರ್, ಬೇಂದ್ರೆನೇ ನೀವ್ಯಾಕೆ ಬೇಂದ್ರೆ ಅಂತ ಹೇಳಲಿಲ್ಲ ಅಂತ. ಅಲ್ಲೋ ತಮ್ಮ, ಅವನಿಗೆ ನೀನು ಯಾರು ಅಂತ ಗೊತ್ತಿಲ್ಲ, ನಾನು ಯಾರು ಅಂತ ಗೊತ್ತಿಲ್ಲ. ಆದರೆ ಬೇಂದ್ರೆ ಕಡೆಯವರು ಅಂದ ತಕ್ಷಣ ಒಳಗೆ ಬಿಟ್ರಲ್ಲ, ಸಾಕ್ಬಿಡೋ ಅಂದ್ರಂಥವ್ರು. ಅವ್ರು ಇನ್ನೊಂದು ಹೇಳ್ತಾರೆ, ಗುರೂರು ಇನ್ನೊಂದು ಕಡೆ ಹೇಳ್ತಾರೆ, ಗುರು ರಾಮಸ್ವಾಮಿಗವರು, ಕರ್ನಾಟಕದ ರವೀಂದ್ರನಾಥ್ ಟ್ಯಾಗೋರ್ ಅಂತಂದರೆ ತಪ್ಪಾಗಲಾರ್ದು ಅಂತ. ಕನ್ನಡ ಸಾರಸ್ವತ ಲೋಕದಲ್ಲಿ, ಕನ್ನಡ ಕಾವ್ಯ ಲೋಕದಲ್ಲಿ ಬೇಂದ್ರೆಯವರು ರವೀಂದ್ರನಾಥ್ ಟ್ಯಾಗೋರ್ ಅವರು ಅಂತ. ನನಗೆ ಆಶ್ಚರ್ಯ ಅನ್ನಿಸ್ತು, ಇದ್ಯಾಕೆ ಹೀಗೆ ಹೇಳ್ತಾರೆ ಅಂತ. ಆಮೇಲೆ ಅನ್ನಿಸ್ತು, ಬೇಂದ್ರೆಯವರೇ ರವೀಂದ್ರನಾಥ್ ಟ್ಯಾಗೋರ್ ಅವ್ರ ಬಗ್ಗೆ ಒಂದು ಪದ್ಯ ಬರೆದಿದ್ದಾರೆ. ಆ ಪದ್ಯ ಎಷ್ಟು ಚೆನ್ನಾಗಿದೆ ಅಂದರೆ ಬೇಂದ್ರೆಯವರಿಗೆ ಅಷ್ಟೇ ಅದು ಅನ್ವಯ ಆಗುತ್ತೆ. ನುಡಿದು ಬೇಸತ್ತಾಗ ದುಡಿದು ಸತ್ತಾಗ ಜನಕ ಹಿಗ್ಗಿನ ಹಾಡು ನೀಡಾವ, ನಿನ್ನಂಗು ಅಡಕ ನಿನ್ನಂಗೆ ಹಾಡಕ ಪಡೆದು ಬಂದಿರಬೇಕೋ ಗುರುದೇವ. ಮಕ್ಕಳ ಗ್ಯಾಡಾದಿ ಹಕ್ಕ್ಯಾಗೆ ಹಾಡಿದಿ, ಚಿಕ್ಕ್ಯಾಗ ನೋಡಿದಿ ಗುರುದೇವ. ಬಳ್ಳ್ಯಾಗ ಕುಣಿದಿದಿ, ಬೆಳಕಿನಾಗ ತಣಿದಿದಿ ಗುರುದೇವ ಅಂತ. ಈ ಗುರು ರವೀಂದ್ರನಾಥ್ ಟ್ಯಾಗೋರ್ ಅವರ ಹಾಡೇ ಇವ್ರಿಗೆ ಅನ್ವಯ ಆಗುತ್ತೆ. ಆಕಾಶವಾಣಿ ಒಳಗೆ ಅವತ್ತು ಬಿತ್ತರಗೊಂಡ ಕಾರ್ಯಕ್ರಮದಲ್ಲಿ ಒಬ್ಬರು ಹೇಳ್ತಾರೆ, ಕುಮಾರವ್ಯಾಸನ ನಂತರ ಹುಟ್ಟಿ ಬಂದ ಕನ್ನಡದ ಅತ್ಯಂತ ಶ್ರೇಷ್ಠ ಕವಿ ಅಂದರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂತ. ಅವ್ರು ಇನ್ನೊಂದು ಹೇಳ್ತಾರೆ, ಇವತ್ತು ನಾವು ಏನು ಕಾವ್ಯವನ್ನು ನಾವು ಕವಿತೆಗಳನ್ನ ರಚಿಸ್ತಾ ಇದ್ದೀವಲ್ಲ, ಇದಕ್ಕೆಲ್ಲ ನಾವು ಬೇಂದ್ರೆಯವರ ಸಾಹಿತ್ಯಕ ಮಕ್ಕಳೋ ಅಥವಾ ಮೊಮ್ಮಕ್ಕಳೋ ಆಗಿದ್ದೇವೆ ಅಂತ. ಇವತ್ತೇನೆಲ್ಲ ಬರೆಯೋದಕ್ಕೆ ಕಾರಣ ಒಂಥರ ಅಸಾಧಾರಣ ಶಕ್ತಿ, ಅಪೂರ್ವ ಚೈತನ್ಯ, ವ್ಯಕ್ತಿತ್ವ ಇವತ್ತು ನಮಗಿಲ್ಲ. ಅವರ ಅಮರರಾಗಿದ್ದಾರೆ. ಏಕೆಂದರೆ ಬೇಂದ್ರೆಯವರ ಕವನಗಳೇ ಒಂದು ದೊಡ್ಡ ಶಕ್ತಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಹಾಗಾಗಿ ಈ ಕನ್ನಡ ಸಾಹಿತ್ಯ ದಿಗ್ಗಜರು ಮಾಲೆ ಒಳಗಡೆ ನನಗೆ, ಅದರಲ್ಲೂ ಕವಿತೆಗಳ ಬಗ್ಗೆ ನಮಗೆ ಹುಚ್ಚಿಡಿಸ್ತವರು ಅಂದರೆ ಕಿರಾಮ್ ನಾಗರಾಜು. ಅವ್ರಿಗೆ ಮೊಟ್ಟ ಮೊದಲು ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಅಷ್ಟೇ ಅಲ್ಲ, ಕನ್ನಡ ಸಾಹಿತ್ಯ ಲೋಕದಲ್ಲಿ 2ನೇ ಜ್ಞಾನಪೀಠ ಪ್ರಶಸ್ತಿ ತಗೊಂಡು ಕನ್ನಡ ಕಾವ್ಯ ಲೋಕಕ್ಕೆ ತನ್ನದೇ ಆದ ವಿಶಿಷ್ಟ ಒಂದು ಸ್ಥಾನವನ್ನು ಗಳಿಸಿ ಕನ್ನಡಕ್ಕೆ, ಮಹಾರಾಷ್ಟ್ರದ ಮರಾಠಿಗೆ ಎರಡಕ್ಕೂ ಸೇತು ಬಂಧನವಾಗಿ ಇದ್ದವರು ಅಂದರೆ ಬೇಂದ್ರೆ. ಹಾಗಾಗಿ ಅಂಥ ಪುಣ್ಯಾತ್ಮ ಬೇಂದ್ರೆಯವರ ಬಗ್ಗೆ ಒಂದೆರಡು ವಿಚಾರನ್ನು ತಮ್ಮ ಮುಂದೆ ಹಂಚಿಕೊಂಡು ಕನ್ನಡ ಸಾಹಿತ್ಯ ದಿಗ್ಗಜರು ಮಾಲೆಯಲ್ಲಿ 2ನೇ ದಿಗ್ಗಜರಾಗಿ ನಿಮ್ಮ ಮುಂದೆ ಹಂಚ್ಕೊಳ್ಳೋಕ್ಕೆ ಅವಕಾಶ ಕೊಟ್ಟ ನಮ್ಮ ಗೋಖಲೆ ಸಾರ್ವಜನಿಕ ಸಂಸ್ಥೆಯವರಿಗೆ ತಮಗೆಲ್ಲರೂ ಕೂಡ ಅನಂತ ವಂದನೆಗಳು. ನಾಳೆ ದಿನ ಇನ್ನೊಬ್ಬ ಕನ್ನಡ ಸಾಹಿತ್ಯದ ದಿಗ್ಗಜರ ಬಗ್ಗೆ ಮಾತಾಡಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.